ಪ್ರೀತಿಯ 9ನೇ ತರಗತಿಯ ಮಕ್ಕಳೇ, ನಾವು ಹಿಂದಿನ ಪೀರಿಯಡ್ನಲ್ಲಿ ಜೀವದ ಮೂಲ ಘಟಕ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ವಿ. 5ನೇ ಘಟಕ ಜೀವದ ಮೂಲ ಘಟಕ. ಜೀವದ ಮೂಲ ಘಟಕ ಯಾವುದು ಅಂತ ಗೊತ್ತಾಗಿದೆ ನಿಮಗೆ. ಜೀವದ ಮೂಲ ಘಟಕ ಜೀವಕೋಶ. ಈಗ ನಾವು ಜೀವಕೋಶದ ಬಗ್ಗೆ, ಅವುಗಳ ವಿಧಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ರೀತಿ ಜೀವಕೋಶ ಯಾವುದರಿಂದ ಮಾಡಲ್ಪಟ್ಟಿದೆ ಅನ್ನೋದ್ರ ಬಗ್ಗೆ ಕೋಶ ಪೊರೆ ಮತ್ತು ಕೋಶ ಭಿತ್ತಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಮಾಡ್ತೀವಿ. ಕೋಶ ಪೊರೆ ಇದು ಪ್ರಾಣಿ ಮತ್ತು ಸಸ್ಯ ಜೀವಕೋಶ ಎರಡರಲ್ಲೂ ಇರುತ್ತೆ. ಕೋಶ ಭಿತ್ತಿ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಇನ್ನೊಂದು ಮುಖ್ಯವಾದ ಘಟಕ ಕೋಶ ಕೇಂದ್ರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೋಶ ಕೇಂದ್ರ ನೀವು ಗೊತ್ತು, ಜೀವಕೋಶದಲ್ಲಿ ಅತ್ಯಂತ ಪ್ರಮುಖ ಭಾಗ ಕೋಶ ಕೇಂದ್ರ. ಯಾಕಂದರೆ ಹೆಚ್ಚು ಇದು ಕಲ್ಲರನ್ನು ಹೀರ್ಕೊಂಡಿರುತ್ತೆ ಮತ್ತು ಹೆಚ್ಚು ಗಾಢವಾಗಿ ಬಣ್ಣ ತಗೊಂಡಿರುತ್ತೆ ಮತ್ತು ಇದು ಜೀವಕೋಶದ ಮಧ್ಯಭಾಗದಲ್ಲಿ ಚುಕ್ಕೆಯಂತೆ ಕಾಣಿಸುತ್ತೆ ಕೋಶ ಕೇಂದ್ರ. ಮತ್ತು ಅಷ್ಟೇ ಮುಖ್ಯವಾದ ಕೆಲಸವನ್ನು ಮಾಡುತ್ತೆ ಮಕ್ಕಳೇ. ನಾವು ತಯಾರಿಸಿದ ಈರುಳ್ಳಿ ಪೊರೆಯ ತಾತ್ಕಾಲಿಕ ಸ್ಥಳಗಳನ್ನು ನೆನಪಿಸಿಕೊಳ್ಳಿ. ನಾವು ಈರುಳ್ಳಿ ಪೊರೆಯ ಮೇಲೆ ಅಯೋಡಿನ್ ದ್ರಾವಣವನ್ನು ಹಾಕಿದೆವು. ಏಕೆ? ಯಾಕಂದರೆ ನಮಗೆ ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ ಕಾಣಲಿ ಅಂತ. ಕೋಶ ಕೇಂದ್ರ ನಮಗೆ ಕಾಣಲಿ. ಅಯೋಡಿನ್ ದ್ರಾವಣ ಹಾಕದೆ ಈರುಳ್ಳಿ ಪೊರೆಯ ಸ್ಥಳಗಳನ್ನು ವೀಕ್ಷಿಸಲು ಪ್ರಯತ್ನಿಸಿದರೆ ಏನು ಕಂಡು ಬರುತ್ತದೆ? ಸರಿಯಾಗಿ ಈರುಳ್ಳಿ ಪೊರೆಯ ಕೋಶ ಪೊರೆ, ಕೋಶ ಕೇಂದ್ರ ಇವು ನಮಗೆ ಕಾಣಿಸಲ್ಲ. ವ್ಯತ್ಯಾಸಗಳನ್ನು ಗಮನಿಸಿ. ಅಂದರೆ ಈರುಳ್ಳಿ ಪೊರೆಯ ಮೇಲೆ ಅಯೋಡಿನ್ ಹಾಕಿದಾಗ ಪ್ರತಿಯೊಂದು ಜೀವಕೋಶವು ಸಮನಾಗಿ ಬಣ್ಣವನ್ನು ಪಡೆಯುತ್ತದೆ. ಜೀವಕೋಶ ಬಣ್ಣವನ್ನು ಹೀರ್ಕೊಳ್ಳುತ್ತೆ. ಅದರಲ್ಲಿ ಕ್ರೋಮೋಸೋಮ್ಗಳು, ಕೋಶ ಕೇಂದ್ರದಲ್ಲಿರುವ ಕ್ರೋಮೋಸೋಮ್ಗಳು ಬಣ್ಣವನ್ನು ಹೀರ್ಕೊಳ್ಳುತ್ತವೆ. ಅವುಗಳ ರಾಸಾಯನಿಕ ಸಂಯೋಜನೆಗಳಿಗೆ ಅನುಗುಣವಾಗಿ ಜೀವಕೋಶದ ವಿವಿಧ ಭಾಗಗಳು ವಿಭಿನ್ನವಾಗಿ ಬಣ್ಣವನ್ನು ಪಡೆಯುತ್ತವೆ. ಜೀವಕೋಶದ ಕೆಲವು ಭಾಗಗಳು ಇತರ ಭಾಗಗಳಿಗಿಂತ ದಟ್ಟವಾಗಿ ಕಾಣಬಹುದು. ಅಯೋಡಿನ್ ದ್ರಾವಣದ ಬದಲಿಗೆ ನಾವು ಸ್ಯಾಫ್ರನಿನ್ ದ್ರಾವಣ ಅಥವಾ ಮೆಥಿಲಿನ್ ಬ್ಲೂ ದ್ರಾವಣವನ್ನು ಸಹ ಈ ಜೀವಕೋಶಕ್ಕೆ ಬಣ್ಣ ಹಾಕಲು ಬಳಸಬಹುದು. ನಾವು ಈ ಹಿಂದೆ ಈರುಳ್ಳಿಯ ಜೀವಕೋಶಗಳನ್ನು ವೀಕ್ಷಿಸಿದ್ದೆವು. ಈಗ ನಮ್ಮ ದೇಹದ ಜೀವಕೋಶಗಳನ್ನು ನೋಡ್ಬೋದು. ಮೈಕ್ರೋಸ್ಕೋಪಲ್ಲಿ ನಮ್ಮ ಬಾಯಿಯ ಒಳಭಾಗದ ಒಸಡು ಒಳಭಾಗದಲ್ಲಿರ್ತಕ್ಕಂಥ ನಮ್ಮ ಕೆನ್ನೆಯ ಒಳಭಾಗವನ್ನು ನಾವು ಐಸ್ ಕ್ರೀಮ್ ತಿನ್ನುವಂಥ ಒಂದು ಕಡ್ಡಿಯಿಂದ ಅದನ್ನು ಕೆರೆದು ಅದನ್ನು ನೀರಿಗೆ ಹಾಕಿ ಒಂದು ಸ್ಲೈಡ್ ಮೇಲೆ ಒಂದು ಹನಿ ನೀರು ಹಾಕಿ ಅದಕ್ಕೆ ವರ್ಗಾಯಿಸಿ ನೋಡಿದರೆ ದುಂಡಾಕಾರದ ನಮ್ಮ ಚರ್ಮದ ಜೀವಕೋಶಗಳು ಕಾಣಿಸ್ತವೆ. ನಮ್ಮ ಚರ್ಮದ ಜೀವಕೋಶಗಳು ಅದಕ್ಕೆ ಸ್ವಲ್ಪ ಜಾಸ್ತಿ ಮ್ಯಾಗ್ನಿಫಿಕೇಷನ್ ಇರ್ತಕ್ಕಂಥ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಬೇಕಾಗುತ್ತೆ. ಅದು ಸ್ವಲ್ಪ ಜೀವಕೋಶಗಳು ಸಸ್ಯ ಜೀವಕೋಶಗಳಿಗಿಂತಲೂ ಈರುಳ್ಳಿ ಜೀವಕೋಶಗಳಿಗಿಂತಲೂ ಚಿಕ್ಕವಾಗಿರ್ತವೆ. ಅದಕ್ಕೆ ಈಗ ನೀವು ನ್ಯೂಕ್ಲಿಯಸ್, ಕೋಶ ಕೇಂದ್ರದ ಪೊರೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಎಂಬ 2 ಪದರದ ಪೊರೆಯನ್ನು ಹೊಂದಿದೆ. ನ್ಯೂಕ್ಲಿಯಸ್, ಕೋಶ ಕೇಂದ್ರ ಪೊರೆ. ಈ ನ್ಯೂಕ್ಲಿಯಸ್ ಅನ್ನೋದು ಹೆಂಗಿರುತ್ತೆ ನಿಮಗೆ ಗೊತ್ತು. ಯಾವುದೇ ಒಂದು ಜೀವಕೋಶದಲ್ಲಿ, ಸಸ್ಯ ಜೀವಕೋಶ ಇರಲಿ, ಪ್ರಾಣಿ ಜೀವಕೋಶ ಇರಲಿ, ಆ ಜೀವಕೋಶದ ಮಧ್ಯಭಾಗದಲ್ಲಿ, ಗೊತ್ತಾಯ್ತಾ, ಈ ಜೀವಕೋಶದ ಈ ಮಧ್ಯಭಾಗದಲ್ಲಿ ನಮಗೆ ಒಂದು ಕೋಶ ಕೇಂದ್ರ ಇರುತ್ತೆ. ಈ ಒಂದು ಸಸ್ಯ ಜೀವಕೋಶ ಅಂದರೆ ಒಂದು ರಸದಾನಿ ಇರುತ್ತೆ. ಇಲ್ಲಿ ಕೋಶ ಕೇಂದ್ರ ಇದೆ. ಈ ಕೋಶ ಕೇಂದ್ರದ ಪೊರೆ ಅಂತಕ್ಕಂಥ 2 ಪೊರೆಗಳಿಂದ ಆವೃತವಾಗಿರುತ್ತೆ. ಇದು ಒಂದು ಕೋಶ ಕೇಂದ್ರ ಇರುತ್ತೆ. ಇದಕ್ಕೆ 2 ಪೊರೆಗಳಿರ್ತವೆ. ಮತ್ತು ಈ ಪೊರೆಗೆ ಮಧ್ಯದಲ್ಲಿ ಆ ಕಡೆಗೆ ಉದಾಹರಣೆಗೆ ಪೊರೆರಂಧ್ರ ಅಂತ ಕರಿತೀವಿ. ಗೊತ್ತಾಯ್ತಾ? ನಂತರ ಇದರಲ್ಲಿ ಕೋಶ ಕೇಂದ್ರ ದ್ರವ್ಯ ಅಥವಾ ಕೋಶ ಕೇಂದ್ರ ರಸ ಅಂತ ಇರುತ್ತೆ. ಇದು ನ್ಯೂಕ್ಲಿಯಸ್ ಮೆಂಬ್ರೇನ್ ಅಥವಾ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಕೋಶ ಕೇಂದ್ರ ಪೊರೆ, ಇದನ್ನು ನಾವು ಕೋಶ ಕೇಂದ್ರ ಪೊರೆ ಅಂತ ಕರಿತೀವಿ. ಇದು 2 ಲೇಯರ್ ಕೊಟ್ಟಿರುತ್ತೆ. ಕೋಶ ಕೇಂದ್ರ ಪೊರೆ. ನೆಕ್ಸ್ಟ್ ಇದರಲ್ಲಿ ನಾವು ಕಿರುಕೋಶ ಕೇಂದ್ರವನ್ನು ನೋಡಬಹುದು. ನಂತರ ಒಂದು ಎಳೆಯಾಕಾರದ ರಚನೆ, ವರ್ಣಗ್ರಾಹಕ ಜಾಲ, ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಇದರಲ್ಲಿ ಮತ್ತೆ ಇನ್ನೊಂದು ಕಿರುಕೋಶ ಕೇಂದ್ರ ಇದೆ. ಇದಕ್ಕೆ ನಾವು ವರ್ಣಗ್ರಾಹಕ ಜಾಲ ಅಂತ ಕರಿತೀವಿ. ಅಥವಾ ಇದಕ್ಕೆ ಇನ್ನೊಂದು ಹೆಸರು ಕ್ರೊಮ್ಯಾಟಿನ್ ಅಂತ ಕರೀತಾರೆ. ಕ್ರೊಮ್ಯಾಟಿನ್
ಪೀಳಿಗೆ ಅಥವಾ ಕಿರುಕೋಶ ಕೇಂದ್ರ. ಕಿರುಕೋಶ ಕೇಂದ್ರ ಯಾವುದೇ ಒಂದು ಸಸ್ಯ ಅಥವಾ ಪ್ರಾಣಿ ಜೀವಕೋಶದ ಮಧ್ಯಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದೇ ಕೋಶ ಕೇಂದ್ರ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಕೋಶ ಕೇಂದ್ರ ಜೀವಕೋಶದ ಒಂದು ನಾವೇನು ಹೇಳ್ತೀವಿ, ಒಂದು ದೇಶಕ್ಕೆ ಒಂದು ರಾಜಧಾನಿ ಇರುತ್ತಪ್ಪ, ಒಂದು ರಾಜ್ಯಕ್ಕೆ ಒಂದು ರಾಜಧಾನಿ ಇರುತ್ತೆ, ಗೊತ್ತಾಯ್ತಾ? ದೇಶಕ್ಕೂ ಸಹ ಒಂದು ಕೇಂದ್ರ ಪ್ರದೇಶ ಇರುತ್ತೆ. ಅದೇ ರೀತಿ ಜೀವಕೋಶದ ಅತ್ಯಂತ ಪ್ರಮುಖವಾದ ಕೇಂದ್ರವೇ ಒಂದು ಕೋಶ ಕೇಂದ್ರ. ಇದು ಕೋಶ ಕೇಂದ್ರದ ಪೊರೆ ಎಂಬ ಎರಡು ಪದರದ ಪೊರೆಯನ್ನು ಹೊಂದಿದೆ. ನ್ಯೂಕ್ಲಿಯರ್ ಮೆಂಬ್ರೇನ್ ರಂಧ್ರಗಳನ್ನು ಹೊಂದಿದ್ದು ಇದರ ಮೂಲಕ ವಸ್ತುಗಳು ನ್ಯೂಕ್ಲಿಯಸ್ನ ಒಳಭಾಗಕ್ಕೂ ಮತ್ತು ಹೊರಭಾಗಕ್ಕೂ ಅಂದರೆ ದ್ರವ್ಯಕ್ಕೆ ವರ್ಗಾವಣೆಗೊಳ್ಳುತ್ತವೆ. ಇದರಲ್ಲಿ ಈ ಕೋಶ ಕೇಂದ್ರದ ರಂಧ್ರ ಇರುತ್ತೆ. ಈ ರಂಧ್ರಗಳ ಮೂಲಕ ಇದು ಜೀವಕೋಶ ಇರುತ್ತಲ್ವಾ, ಈ ರಂಧ್ರಗಳ ಮೂಲಕ ಇಲ್ಲಿ ಕೋಶ ರಸಕ್ಕೂ ಮತ್ತು ಈ ಕೋಶ ಕೇಂದ್ರದ ಒಳಗೂ ವಸ್ತುಗಳು ಸಾಗಾಣಿಕೆ ಆಗ್ತಾ ಇರುತ್ತೆ. ಅದರ ಒಳಗಡೆ ಹೋಗುವ ಮತ್ತು ಹೊರಬರುವ ವಸ್ತುಗಳನ್ನು ಕೋಶ ಕೇಂದ್ರದ ಪೊರೆ ನಿಯಂತ್ರಿಸುತ್ತೆ. ನೀವು ಜೀವಕೋಶದ ಪೊರೆ ನೋಡಿದ್ರಿ, ಅದೇ ಥರ ಇದು ಸಹ ಎರಡು ಪೊರೆಯಿಂದ ಆದಂಥ ಕೋಶ ಕೇಂದ್ರದ ಪೊರೆಯನ್ನು ಹೊಂದಿರುತ್ತೆ. ಅದಕ್ಕೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ. ಕೋಶ ಕೇಂದ್ರದ ಪೊರೆ ಇದು, ಅರ್ಥ ಆಯ್ತಾ? ಅಲ್ಲಿ ಎರಡು ಪದರದಿಂದ ಕೂಡಿರುತ್ತೆ ಮತ್ತು ಇದರಲ್ಲಿ ಅದು ಆ ನ್ಯೂಕ್ಲಿಯಸ್ನ ಒಳಭಾಗಕ್ಕೆ ಮತ್ತು ಹೊರಭಾಗಕ್ಕೆ ವಸ್ತುಗಳನ್ನು ನಿಯಂತ್ರಣ ಮಾಡುತ್ತೆ. ನ್ಯೂಕ್ಲಿಯಸ್ ಕ್ರೋಮೋಸೋಮ್ಗಳನ್ನು ಹೊಂದಿದೆ. ಕೋಶ ವಿಭಜನೆಯ ಸಮಯದಲ್ಲಿ ಮಾತ್ರ ಅವು ದಂಡಾಕಾರದ ರಚನೆಗಳಾಗಿ ಗೋಚರಿಸುತ್ತವೆ. ಕ್ರೋಮೋಸೋಮ್ಗಳು ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳುವ ಅನುವಂಶೀಯ ಗುಣಗಳಾದ DNA, ಡಿಆಕ್ಸಿರೈಬೋನ್ಯೂಕ್ಲಿಕ್ ಅಣುಗಳ ರೂಪಗಳಲ್ಲಿ ಹೊಂದಿರುತ್ತವೆ, ಅಣುಗಳ ರೂಪದಲ್ಲಿ ಹೊಂದಿರುತ್ತವೆ. ಕ್ರೋಮೋಸೋಮ್ಗಳು DNA ಮತ್ತು ಪ್ರೋಟೀನ್ಗಳ ಸಂಯೋಜನೆಯಿಂದ ಉಂಟಾಗಿವೆ. ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆಗೆ ಬೇಕಾದ ಮಾಹಿತಿಯನ್ನು DNA ಅಣುಗಳು ಹೊಂದಿರುತ್ತವೆ. ಇಲ್ಲೇನು ಕ್ರೊಮ್ಯಾಟಿನ್ ಅಂತ ಇದೆ, ವರ್ಣಗ್ರಹಣ ಜಾಲ, ಇದು ವರ್ಣತಂತುಗಳಾಗಿ ಬದಲಾವಣೆ ಆಗುತ್ತೆ. ಈ ಥರ ದಂಡಾಕಾರದ ವರ್ಣತಂತುಗಳಾಗಿ ಬದಲಾವಣೆ ಆಗುತ್ತೆ. ಈ ವರ್ಣತಂತುಗಳಲ್ಲಿ ಇದರಲ್ಲಿ DNAಗಳಿರ್ತವೆ. DNA ಅಂದ್ರೆ ಏನು ಅಂದರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ, ಗೊತ್ತಾಯ್ತಾ? RNA ರೈಬೋನ್ಯೂಕ್ಲಿಕ್ ಆಮ್ಲ, DNA ಅಂದರೆ ಡಿಆಕ್ಸಿ ರೈಬೋನ್ಯೂಕ್ಲಿಕ್. ಇಲ್ಲಿ DNAಗಳಿರ್ತವೆ. ಈ DNAಗಳೇ ನಮ್ಮ ದೇಹದ ನೀಲಿ ನಕಾಶೆ ಅಂತ ಹೇಳ್ತೀವಿ ನಾವು. ತಂದೆ ತಾಯಿಗಳಿಂದ ನಮಗೆ ವರ್ಗಾವಣೆ ಆಗ್ತವೆ. ಈ DNAಗಳಿಂದ ದೇಹ ನಿಯಂತ್ರಿಸಲ್ಪಡುತ್ತೆ. ಇದಕ್ಕೆ ನಾವು ಕ್ರೋಮೋಸೋಮ್ ಅಂದರೆ ನೋಡಿ, ಕೋಶ ಕೇಂದ್ರ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಕೋಶ ಕೇಂದ್ರದಲ್ಲಿ ಏನಿರುತ್ತೆ ಅಂದರೆ ಕ್ರೊಮ್ಯಾಟಿನ್ ಇರುತ್ತೆ. ಈ ಕ್ರೊಮ್ಯಾಟಿನ್ನೇ ನಾವು ವರ್ಣತಂತು ಅಂತ ಕರಿತೀವಿ, ಕ್ರೋಮೋಸೋಮ್ ಅಂತ ಕರಿತೀವಿ. ಕನ್ನಡದಲ್ಲಿ ವರ್ಣತಂತುಗಳು ಅಂತ ಕರಿತೀವಿ, ಇಂಗ್ಲಿಷ್ನಲ್ಲಿ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಇವು ಎಷ್ಟಿರ್ತವೆ ನಮ್ಮ ದೇಹದಲ್ಲಿ ಅಂದರೆ 46 ವರ್ಣತಂತುಗಳಿರ್ತವೆ ಮಕ್ಕಳೇ. ಇವು 46 ಇರ್ತವೆ, ಅಥವಾ 23 ಜೊತೆ ಅಂತ ಹೇಳ್ತೀವಿ ನಾವು. 23 ಜೊತೆ, ಅದರಲ್ಲಿ ತಂದೆಯಿಂದ 23 ಪ್ಲಸ್ ತಾಯಿಯಿಂದ 23 ಬರ್ತವೆ. ತಂದೆಯಿಂದ 23, ತಾಯಿಯಿಂದ 23, 46. ಆದ್ದರಿಂದ ನಾವು ತಂದೆಯ 50% ಮತ್ತು ತಾಯಿಯ 50% ಗುಣಲಕ್ಷಣಗಳನ್ನು ಪಡಿತೀವಿ. ಈಕ್ವಲ್ ತಂದೆ ತಾಯಿಗಳು ನಮಗೆ 50-50%, ತಂದೆಯಿಂದ 50%, ತಾಯಿಯಿಂದ 50% ಗುಣಲಕ್ಷಣಗಳು ನಮಗೆ ಬರ್ತವೆ, ಮಗುವಿಗೆ ಬರ್ತವೆ ಅಂತ ತಿಳ್ಕೊಳ್ಳಿ. ಅಂದರೆ 46 ವರ್ಣತಂತುಗಳಲ್ಲಿ 23 ತಂದೆಯಿಂದ 23 ತಾಯಿಯಿಂದ ಬರ್ತವೆ. ಅಂದರೆ ವೀರ್ಯಾಣುವಿನಿಂದ 23, ಅಂಡಾಣುವಿನಿಂದ 23 ವರ್ಣತಂತುಗಳು ಬರ್ತವೆ. ಇದರಲ್ಲಿ DNA ಪ್ರೋಟೀನ್ಗಳ ಸಂಯೋಜನೆಯಿಂದ ಉಂಟಾಗಿದೆ. ಆ ಕ್ರೋಮೋಸೋಮ್ಗಳು ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆಗೆ ಬೇಕಾದ ಮಾಹಿತಿಯನ್ನು DNA ಅಣುಗಳು ಹೊಂದಿರುತ್ತವೆ. ಅದರಿಂದ ಇದನ್ನು ನಮ್ಮ ದೇಹದ ನೀಲಿ ನಕಾಶೆ ಅಂತ ಹೇಳಿದೆ. ನಮ್ಮ ದೇಹಕ್ಕೆ, ನಮ್ಮ ಜೀವಕೋಶಕ್ಕೆ ಬೇಕಾದಂಥ ಮಾಹಿತಿ DNAದಲ್ಲಿ ಇರುತ್ತೆ. ಇಡೀ ನಮ್ಮ ದೇಹವನ್ನೇ DNA ನಿಯಂತ್ರಣ ಮಾಡುತ್ತೆ. ಇಡೀ ದೇಹವನ್ನೇ ಈ DNAಗಳು ನಿಯಂತ್ರಣ ಮಾಡ್ತವೆ. DNA ಮ್ಯುಟೇಷನ್ ಅಂತ ಕೇಳಿರ್ತೀವಿ, ಉತ್ಪರಿವರ್ತನೆ. DNAದಲ್ಲಿ ಏನಾದರೂ ಬದಲಾವಣೆ ಆದರೆ, ಈಗ ಅಣುವಿಕಿರಣಗಳು ಸೋರಿಕೆಯಾದಾಗ ಅಥವಾ ಯಾವುದಾದ್ರೂ ವಿಷಕಾರಿ ವಸ್ತುಗಳು ನಮ್ಮ ದೇಹಕ್ಕೆ ಸೋರಿಕೆಯಾದಾಗ ಈ DNAಗಳು ಬದಲಾವಣೆ ಆಗ್ತವೆ. ಉದಾಹರಣೆಗೆ ಹಿರೋಶಿಮಾ ನಾಗಸಾಕಿ ಮೇಲೆ ಅಣುಬಾಂಬ್ ದಾಳಿ ಆದಾಗ ಅಲ್ಲಿ ಅಣುವಿಕಿರಣಗಳು ಸೋರಿಕೆಯಾದವು. ಜಪಾನ್ ದೇಶದಲ್ಲಿ ಇವತ್ತಿಗೂ ಸಹ ಅಂಗವಿಕಲ ಮಕ್ಕಳ ಹುಟ್ಟುವಿಕೆಗೆ ಕಾರಣ ಆಗಿದೆ. ಯಾಕಂದರೆ ಅಲ್ಲಿ DNA ವ್ಯತ್ಯಾಸ ಆಗಿದೆ ಅಲ್ಲಿರ್ತಕ್ಕಂಥ ಜನರಲ್ಲಿ. ಈ DNAಗಳು ನಮ್ಮ ದೇಹದ ನಿರ್ಮಾಣಕ್ಕೆ ವೆರಿ ಇಂಪಾರ್ಟೆಂಟ್. ನಮಗೆ ಕಣ್ಣು ಉತ್ಪತ್ತಿ ಆಗುವ DNA ಹೋಯಿತು ಅಂದರೆ ಕಣ್ಣು ಉತ್ಪತ್ತಿ ಆಗಲ್ಲ. ಕಾಲುಗಳು ಹುಟ್ಟುವ DNA ಹೋಯಿತು ಅಂದರೆ ಕಾಲು ಬೆಳೆಯಲ್ಲ. ಅದರಿಂದ ಅಂಗವಿಕಲ ಮಕ್ಕಳು ಹುಟ್ಟುವ ಸಾಧ್ಯತೆ ಇದೆ ಮಕ್ಕಳಿಗೆ. ಹಾಗೆ ಈ DNA ವೆರಿ ಇಂಪಾರ್ಟೆಂಟ್. ಇದು ದೇಹದ ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆಗೆ ಬೇಕಾದ ಮಾಹಿತಿಯನ್ನು DNA ಕಣಗಳು ಹೊಂದಿರುತ್ತವೆ. DNA ಅಣುವಿನ ಕ್ರಿಯಾಶೀಲ ಭಾಗಗಳನ್ನು ಜೀನ್ಗಳು ಎಂದು ಕರೆಯುತ್ತೇವೆ. ಈ DNAದಲ್ಲಿ ಜೀನ್ಗಳಿರ್ತವೆ. ಕ್ರಿಯಾಶೀಲ
ಇವಕ್ಕೆ ನಾವು ವಂಶವಾಹಿ ಅಂತ ಕರಿತೀವಿ. ವಂಶವಾಹಿಗಳು, ಜೀನ್ಗಳನ್ನು ವಂಶವಾಹಿಗಳು ಅಂತ ಕರಿತೀವಿ. ವಂಶವಾಹಿಗಳು ಅಂದರೆ ನಮ್ಮ ವಂಶದ ಪರಂಪರೆ, ನಮ್ದು ಅಂಥ ವಂಶ ಅಂತ ಹೇಳ್ತೀವಿ. ನಮ್ಮ ತಂದೆ ತಾಯಿಗಳಿಂದ ವಂಶ ಪಾರಂಪರ್ಯವಾಗಿ ಈ ಜೀನ್ಗಳು ನಮಗೆ ಬಂದಿರ್ತವೆ. ಈಗ ನನ್ನಲ್ಲಿರುವ ಜೀನ್ಗಳು ನಮ್ಮ ತಂದೆ ತಾಯಿಗಳಿಂದ ಬಂದಂಥ ಜೀನ್ಗಳು. ನಮ್ಮ ತಂದೆಗೆ ಅವರ ಅಜ್ಜ ಅಜ್ಜಿಯಿಂದ, ನಮ್ಮ ಅಜ್ಜ ಅಜ್ಜಿಯಿಂದ ಬಂದಂಥ, ಅವರ ತಂದೆಯಿಂದ ಬಂದಂಥ ಜೀನ್ಗಳು. ಈ ರೀತಿ ಜೀನ್ಗಳು ಗುಣಲಕ್ಷಣಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸುತ್ತವೆ. ಜೀನ್ಗಳು ಎಂದರೇನು ಅಂತ ಕೇಳ್ತಾರೆ. ವಂಶವಾಹಿಗಳು ಎಂದರೇನು? ಇವು ಗುಣಲಕ್ಷಣಗಳಿಂದ ತಂದೆ ತಾಯಿಗಳಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ, ಹೀಗೆ ವಂಶ ಪಾರಂಪರಿಕವಾಗಿ ಗುಣಲಕ್ಷಣಗಳನ್ನು ಸಾಗಿಸುವ ವಾಹಿಗಳಿಗೆ, ಸಾಗಿಸುವ ಈ ಅಣುಗಳಿಗೆ ವಂಶವಾಹಿಗಳು ಅಂತ ಕರಿತೀವಿ ಅಂತ ಹೇಳ್ಬೋದು. DNA ಅಣುವಿನ ಕ್ರಿಯಾಶೀಲ ಭಾಗಗಳನ್ನು ಜೀನ್ಗಳು ಎನ್ನುವರು. ವಿಭಜನೆಯ ಸ್ಥಿತಿಯಲ್ಲಿರುವ ಜೀವಕೋಶದಲ್ಲಿ ಈ DNA ಕ್ರೊಮ್ಯಾಟಿನ್ ವಸ್ತುವಿನ ಭಾಗವಾಗಿರುತ್ತದೆ. ಕ್ರೊಮ್ಯಾಟಿನ್ ವಸ್ತುವು ಪರಸ್ಪರ ಹೆಣೆದುಕೊಂಡಿರುವ ದಾರದ ಎಳೆಗಳ ರಚನೆಯಂತೆ ಕಾಣುತ್ತದೆ. ಜೀವಕೋಶ ವಿಭಜನೆಯ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ವಸ್ತುವು ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಹೊಂದುತ್ತದೆ. ಕ್ರೊಮ್ಯಾಟಿನ್ ವಸ್ತು ಕ್ರೋಮೋಸೋಮ್ ಆಗಿ, ಹೇಳಿದಲ್ಲ ವರ್ಣತಂತುಗಳು ಅಂತ ಕರೀತಾರೆ, ಇಂಗ್ಲಿಷ್ನಲ್ಲಿ ಕ್ರೋಮೋಸೋಮ್ಗಳು ಅಂತ ಕರಿತೀವಿ. ಕ್ರೋಮೋಸೋಮ್ ಆಗಿ ಪರಿವರ್ತನೆ ಹೊಂದುತ್ತದೆ. ಈ ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಹೊಂದುತ್ತೆ. ಅದು ಈ ಕ್ರೊಮ್ಯಾಟಿನ್ ದಾರದಂತ ರಚನೆ ಇರುತ್ತೆ. ಕೋಶ ಕೇಂದ್ರಗಳೊಳಗಡೆ ಹರಡಿಕೊಂಡಿರುತ್ತೆ ದಾರದಂಗೆ. ಅದು ಕೋಶ ವಿಭಜನೆಯ ಸಮಯದಲ್ಲಿ ಒಂದಕ್ಕೊಂದು ಚೆನ್ನಾಗಿ ಸುತ್ತಕ್ಕೆ ಬಿಟ್ಟು ಗೊತ್ತಾಯ್ತಾ, ದಂಡಾಕಾರದ ವರ್ಣತಂತುಗಳಾಗಿ ಕ್ರೋಮೋಸೋಮ್ಗಳಾಗಿ ಪರಿವರ್ತನೆ ಆಗುತ್ತೆ. ಜೀವಕೋಶದ ಪ್ರಜನನ ಕ್ರಿಯೆ ಅಂದರೆ ಒಂದು ಪ್ರೌಢ ಜೀವಕೋಶವು ವಿಭಜನೆ ಹೊಂದಿ ಎರಡು ಹೊಸ ಜೀವಕೋಶಗಳಾಗುವ ಪ್ರಕ್ರಿಯೆಯಲ್ಲಿ ನ್ಯೂಕ್ಲಿಯಸ್ ಪ್ರಧಾನ ಪಾತ್ರ ವಹಿಸುತ್ತದೆ. ಕೋಶ ವಿಭಜನೆಯಲ್ಲಿ ಇದು ಪ್ರಧಾನ ಪಾತ್ರ ವಹಿಸುತ್ತದೆ. ನಿಮಗೆ ಗೊತ್ತು, ಕೋಶ ವಿಭಜನೆಯಲ್ಲಿ ಎರಡು ವಿಧ ಇದೆ. ಒಂದು ಮೈಟಾಸಿಸ್ ಕೋಶ ವಿಭಜನೆ, ಇನ್ನೊಂದು ಮಿಯಾಸಿಸ್ ಕೋಶ ವಿಭಜನೆ. ಮೈಟಾಸಿಸ್ನಲ್ಲಿ ಒಂದು ಮಾತೃಕೋಶ ಎರಡು ಮರಿಕೋಶಗಳಾಗಿ ವಿಭಜನೆ ಆಗುತ್ತೆ. ಗೊತ್ತಾಯ್ತಾ? ವಿಭಜನೆ ಆಗಾದರೆ ಮೊದಲು ಈ ಕೋಶ ಕೇಂದ್ರಗಳು ವಿಭಜನೆ ಆಗ್ತವೆ. ಇವತ್ತು ಈ ಜೀವಕೋಶ ಎರಡು ಜೀವಕೋಶ ಆಗುತ್ತೆ ಅಂದರೆ ಮೊದಲು ಗೊತ್ತಾಯ್ತಾ, ಒಂದು ಜೀವಕೋಶ ಎರಡು ಜೀವಕೋಶ ಆಗಬೇಕಾದ್ರೆ ಮೊದಲು ಈ ಕೋಶ ಕೇಂದ್ರ ವಿಭಜನೆ ಆಗುತ್ತೆ, ಇನ್ನೊಂದು ಕೋಶ ಕೇಂದ್ರ ಬರುತ್ತೆ, ಮತ್ತೆ ಇನ್ನೊಂದು ಕೋಶ ಕೇಂದ್ರ ಬರುತ್ತೆ. ಇದಕ್ಕೆ ನಾವು ಮೈಟಾಸಿಸ್ ಕೋಶ ವಿಭಜನೆ ಅಂತ ಕರಿತೀವಿ. ಇನ್ನೊಂದು ಮಿಯಾಸಿಸ್, ಇದು ಪ್ರಜನನ ಕೋಶದಲ್ಲಿರುತ್ತೆ, ವೀರ್ಯಾಣು ಅಂಡಾಣುಗಳು ಉತ್ಪತ್ತಿ ಆಗಬೇಕಾದ್ರೆ. ಇದು ಏನಾಗುತ್ತೆ ಅಂದರೆ ಇದರಲ್ಲಿ ವರ್ಣತಂತುಗಳ ಸಂಖ್ಯೆ 23 ಇರುತ್ತೆ, ಇದು 46 ಇರುತ್ತೆ. ಬಟ್ ಇವು ಒಂದು ಮಾತೃಕೋಶ 4 ಮರಿಕೋಶ ಆಗುತ್ತೆ ಮಿಯಾಸಿಸ್ ಕೋಶ ವಿಭಜನೆ. ಅವಾಗಲೂ ಸಹ ಈ ಕೋಶ ಕೇಂದ್ರ ಒಂದು ಅತ್ಯಂತ ಪರಿಣಾಮಕಾರಿಯಾದ ಪಾತ್ರವನ್ನು ವಹಿಸುತ್ತೆ. ಕೋಶ ಕೇಂದ್ರದ ವೆರಿ ಇಂಪಾರ್ಟೆಂಟ್ ಅಂದರೆ ಕೋಶ ವಿಭಜನೆ. ಕೋಶ ವಿಭಜನೆ ಯಾಕೆ ಬೇಕು ನಮಗೆ ಅಂದರೆ ನಾವು ಬೆಳಿಲಿಕ್ಕೆ, ಚರ್ಮದಲ್ಲಿ ಏನಾದರೂ ಗಾಯ ಆಯಿತು, ಚರ್ಮ ಕಿತ್ಕೊಂಡು ಹೋಯ್ತು, ಹೊಸ ಚರ್ಮ ಉತ್ಪತ್ತಿ ಆಗಲಿಕ್ಕೆ, ನಮ್ಮ ದೇಹದಲ್ಲಿ ಇಂಟರ್ನಲ್ ಕೆಲವು ಅಂಗಗಳು ಸವಿತಾ ಇರ್ತವೆ. ಈಗ ಉದಾಹರಣೆಗೆ ರಕ್ತ ಆಯುಷ್ಯ ಅದರಲ್ಲಿ 120 ದಿನ ಇರುತ್ತೆ. ಮತ್ತೆ ರಕ್ತ ಉತ್ಪತ್ತಿ ಆಗ್ತಿರುತ್ತೆ. ಒಂದು ಜೀವಕೋಶ ಹುಟ್ಟಿದ ಮೇಲೆ ಅದು ಸಾಯುತ್ತೆ, ಮತ್ತೆ ಹೊಸ ಜೀವಕೋಶ ಹುಟ್ಟುತ್ತೆ. ನಂತರ ನೀವು ಮಕ್ಕಳು ಬೆಳವಣಿಗೆ ಆಗೋದು ನೋಡಿರ್ತೀರಿ. ಅವಾಗ ಈ ಕೋಶ ವಿಭಜನೆ ವೆರಿ ಇಂಪಾರ್ಟೆಂಟ್ ನಮಗೆ. ಎರಡು ಹೊಸ ಜೀವಕೋಶಗಳಾಗುವ ಪ್ರಕ್ರಿಯೆಯಲ್ಲಿ ನ್ಯೂಕ್ಲಿಯಸ್ ಪ್ರಧಾನ ಪಾತ್ರ ವಹಿಸುತ್ತದೆ. ಅಲ್ಲದೆ ಪರಿಸರದೊಂದಿಗೆ ಸೇರಿ ಜೀವಕೋಶದ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ದೇಶಿಸುವ ಮೂಲಕ ಜೀವಕೋಶದ ಬೆಳವಣಿಗೆಯ ಹಂತ ಪ್ರೌಢಾವಸ್ಥೆಯಲ್ಲಿ ಜೀವಕೋಶವು ಯಾವ ರೂಪವನ್ನು ಪ್ರದರ್ಶಿಸಬೇಕು ಎನ್ನುವುದರ ಬಗ್ಗೆ ನಿರ್ಣಾಯಕ ಪಾತ್ರವನ್ನು ಇದು ವಹಿಸುತ್ತದೆ. ಬ್ಯಾಕ್ಟೀರಿಯಾಗಳಂತಹ ಕೆಲವು ಜೀವಿಗಳಲ್ಲಿ ನ್ಯೂಕ್ಲಿಯಸ್ ಭಾಗವು ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದೆ ಅಪೂರ್ಣವಾಗಿರುತ್ತದೆ. ಬ್ಯಾಕ್ಟೀರಿಯಾಗಳಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲ, ಅದಕ್ಕೆ ನ್ಯೂಕ್ಲಿಯಾಯ್ಡ್ಸ್ ಅಂತ ಕರಿತೀವಿ ನಾವು. ಉದಾಹರಣೆಗೆ ಬ್ಯಾಕ್ಟೀರಿಯಾ ಜೀವಕೋಶ ಅಂದರೆ ಕ್ಯಾಪ್ಸೂಲ್ ಥರ ಇರುತ್ತೆ, ಒಂದು ಈ ಥರ ಕ್ಯಾಪ್ಸೂಲ್ ಥರ ಇರುತ್ತೆ. ಅದರಲ್ಲಿ ಕೋಶ ಕೇಂದ್ರದ ಪೊರೆ ಇರಲ್ಲ, ಅದರಿಂದ ಅದಕ್ಕೆ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಬ್ಯಾಕ್ಟೀರಿಯಾಗಳಂತ ಕೆಲವು ಜೀವಿಗಳಲ್ಲಿ ನ್ಯೂಕ್ಲಿಯಸ್ ಭಾಗವು ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದೆ ಅಪೂರ್ಣವಾಗಿರುತ್ತದೆ. ಉದಾಹರಣೆಗೆ ಈ ರೀತಿ ಒಂದು ಬ್ಯಾಕ್ಟೀರಿಯಾ ಇದೆ ಅಂತಂದರೆ ಇಲ್ಲಿ ಕೋಶ ಪೊರೆ ಇರುತ್ತೆ, ಇದರೊಳಗೆ ಒಂದು ಕೋಶ ಭಿತ್ತಿ ಇರುತ್ತೆ ಇದಕ್ಕೆ ಬ್ಯಾಕ್ಟೀರಿಯಾ. ನಂತರ ಇದ್ರ ಮೇಲೆ ಈ ಥರ ಸೀಲಿಯಾಗಳಿರ್ತವೆ, ಇದಿರುತ್ತೆ. ಇಲ್ಲಿ ಕ್ರೊಮ್ಯಾಟಿನ್ RNA DNA ಇರ್ತವೆ. ನಂತರ ಇದಕ್ಕೆ ಈ ಥರ ಸೀಲಿಯಾಗಳಿರ್ತವೆ ಬ್ಯಾಕ್ಟೀರಿಯಾ. ಇಲ್ಲಿ ಯಾವುದೇ ಒಂದು ಇದಕ್ಕೆ ಕೋಶ ಕೇಂದ್ರದ ಪೊರೆ ಇರಲ್ಲ, ಇದರಲ್ಲಿ ಯಾವುದೇ ಕೋಶ ಕೇಂದ್ರದ ಪೊರೆ ಇರಲ್ಲ. ಮತ್ತೆ
ಪೊರೆ ಸಹಿತ ಕಣದಂಗಗಳಿರಲ್ಲ. ನಮ್ಮಲ್ಲಿರುವಂಥ ಈ ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇವಿರಲ್ಲ ಬ್ಯಾಕ್ಟೀರಿಯಾದಲ್ಲಿ. ನಂತರ ಇಲ್ಲಿ ಒಂದು ಮೆಂಬ್ರೇನ್ ಅಂತ ಹೇಳ್ತೀವಿ, ಕೋಶಕೇಂದ್ರದ ಪೊರೆ ಇರಲ್ಲ. ಆದ್ದರಿಂದ ಈ ಪ್ರದೇಶಕ್ಕೆ ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ ನಾವು. ನ್ಯೂಕ್ಲಿಯಸ್ ಅಂತ ಕರೆಯಲ್ಲ, ನ್ಯೂಕ್ಲಿಯಾಯ್ಡ್. ನ್ಯೂಕ್ಲಿಯಾಯ್ಡ್ ಈ ಪ್ರದೇಶಕ್ಕೆ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ನ್ಯೂಕ್ಲಿಯಾಯ್ಡ್ ಎಂದು ಕರೆಯುವುದು. ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವ ಇಂತಹ ಜೀವಿಗಳಿಗೆ ಪ್ರೋಕ್ಯಾರಿಯೇಟ್ಗಳು. ಈ ಬ್ಯಾಕ್ಟೀರಿಯಾ ಈ ತರಹದ ಜೀವಕೋಶ ಕೇಂದ್ರ ಹೊಂದಿರೋದ್ರಿಂದ ಪ್ರೋಕ್ಯಾರಿಯೇಟ್ಗಳು ಅಂತ ಕರಿತೀವಿ. ಪ್ರೋಕ್ಯಾರಿಯೇಟ್ ಅಂದ್ರೆ ಕಾರ್ಯಾನ್ ಅಂದ್ರೆ ನ್ಯೂಕ್ಲಿಯಸ್, ಪ್ರೋ ಅಂದ್ರೆ ಆದಿ, ಹಿಂದಿಂದು ಅಂತ. ಅಂದ್ರೆ ಮೊದಲ ಕೋಶಕೇಂದ್ರ. ಅಂದ್ರೆ ಕೋಶಕೇಂದ್ರ ಸಂಪೂರ್ಣವಾಗಿ ಡೆವಲಪ್ ಆಗಿಲ್ಲ ಇವುಗಳಲ್ಲಿ, ಕೋಶಕೇಂದ್ರದ ಪೊರೆ ಇಲ್ಲ ಇಲ್ಲಿ. ಅದರಿಂದ ಇವಕ್ಕೆ ಪ್ರೋಕ್ಯಾರಿಯೇಟ್ಗಳು ಅಂತ ಕರಿತೀವಿ. ಇಲ್ಲಿ ನಾವು ನ್ಯೂಕ್ಲಿಯರ್ ಇಲ್ಲದ ಈ ಜೀವಕೋಶವನ್ನು ಹೊಂದಿರುವಂತಹ ಜೀವಿಗಳಿಗೆ ಪ್ರೋಕ್ಯಾರಿಯೇಟ್ ಅಂತ ಕರಿತೀವಿ. ಪ್ರೋ ಅಂದರೆ ನಾನು ಈಗಾಗಲೇ ಹೇಳಿದೆ, ಪ್ರಿಮಿಟಿವ್ ಆರ್ ಪ್ರೈಮರಿ ಅಂದರೆ ಪ್ರಾಚೀನ ಅಥವಾ ಪ್ರಥಮಾವಸ್ಥೆಯ ಅಂತ. ಕ್ಯಾರಿಯಾನ್ ಅಂತಂದರೆ ನ್ಯೂಕ್ಲಿಯಸ್. ನ್ಯೂಕ್ಲಿಯರ್ ಪೊರೆ ಇರುವ ಜೀವಕೋಶವನ್ನು ಹೊಂದಿರುವ ಜೀವಿಗಳಿಗೆ ಯೂಕ್ಯಾರಿಯೇಟ್ಗಳು ಅಂತ ಕರಿತೀವಿ. ಈ ಥರದ ಜೀವಿಗಳಿಗೆ ನಾವು ಯೂಕ್ಯಾರಿಯೇಟ್ಗಳು ಅಂತ ಕರಿತೀವಿ. ಉದಾಹರಣೆಗೆ ಉನ್ನತ ಪ್ರಾಣಿಗಳು, ಮನುಷ್ಯ ಅಥವಾ ದೊಡ್ಡ ಸಸ್ಯಗಳು, ಇವಕ್ಕೆಲ್ಲ ಯೂಕ್ಯಾರಿಯೇಟ್ಗಳು. ಶಿಲೀಂಧ್ರದಿಂದ ಅಮೀಬಾದಿಂದ ಮುಂದಕ್ಕೆಲ್ಲ ಯೂಕ್ಯಾರಿಯೇಟ್ಗಳು. ಬಟ್ ಬ್ಯಾಕ್ಟೀರಿಯಾಗಳು ಮಾತ್ರ, ಬ್ಯಾಕ್ಟೀರಿಯಾಗಳು ಮತ್ತು ನೀಲಿ ಹಸಿರು ಶೈವಲಗಳು ಪ್ರೋಕ್ಯಾರಿಯೇಟ್ಗಳು ಅಂತ ಕರಿತೀವಿ ನಾವು. ಇಲ್ಲಿ ನಾವು ಯೂಕ್ಯಾರಿಯೇಟಿಕ್ ಜೀವಕೋಶದ ಕೋಶ ದ್ರವ್ಯದಲ್ಲಿ ಕಂಡುಬರುವ ಬಹುತೇಕ ಕಣದಂಗಗಳು ಪ್ರೋಕ್ಯಾರಿಯೇಟ್ಗಳಾಗಿರ್ತವೆ. ಗೊತ್ತಾಯ್ತಾ? ಬಹುಕೋಶ ಜೀವಿಗಳು ಏನು ಹೇಳ್ತೀವಿ, ಅವುಗಳಲ್ಲಿ ಬಹುತೇಕ ಕಣದಂಗಗಳು ಪ್ರೋಕ್ಯಾರಿಯೇಟಿಕ್ ಆಗಿರ್ತವೆ. ಯೂಕ್ಯಾರಿಯೇಟಿಕ್ ಜೀವಕೋಶಗಳಲ್ಲಿ ಕೋಶ ದ್ರವ್ಯದಲ್ಲಿ ಕಂಡುಬರುವ ಬಹುತೇಕ ಕಣದಂಗಗಳು ಪ್ರೋಕ್ಯಾರಿಯೇಟಿಕ್ ಅಂದರೆ ಅವುಗಳಿಗೆ ಕೆಲವಕ್ಕೆ ಕೋಶ ಪೊರೆ ಇರಲ್ಲ, ಆ ಕಣದಂಗದ ಪೊರೆ ಇರಲ್ಲ, ಅದರಿಂದ ಪ್ರೋಕ್ಯಾರಿಯೇಟ್. ಜೀವಕೋಶಗಳಲ್ಲಿ ಇರುವುದಿಲ್ಲ. ಈ ಕಣದಂಗಗಳಿಂದ ಆಗಬೇಕಿದ್ದ ಬಹಳಷ್ಟು ಕಾರ್ಯಗಳು ಸೈಟೋಪ್ಲಾಸಂನ ದುರ್ಬಲವಾಗಿ ಬೆಳವಣಿಗೆ ಹೊಂದಿದ ಭಾಗಗಳಿಂದ ನಿರ್ವಹಿಸಲ್ಪಡುತ್ತದೆ. ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥೆಸಿಸ್ ನಡೆಸುವ ಪ್ರೋಕ್ಯಾರಿಯೇಟಿಕ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಪೊರೆಯಿಂದಾದ ಚೀಲದಂತಹ ರಚನೆಗಳಲ್ಲಿ ಪತ್ರಹರಿತನ್ನು ಒಳಗೊಂಡಿರುತ್ತವೆ. ಈ ಸೈನೋ ಬ್ಯಾಕ್ಟೀರಿಯಾಗಳು, ಕೆಲವು ನೀಲಿ ಹಸಿರು ಶೈವಲಗಳು ಬರ್ತವೆ ಪ್ರೋಕ್ಯಾರಿಯೇಟ್. ಅವುಗಳಲ್ಲಿ ಕ್ಲೋರೋಪ್ಲಾಸ್ಟ್ ಅಂತ ಇರಲ್ಲ. ಕ್ಲೋರೋಪ್ಲಾಸ್ಟ್ ನಮಗೆ ಗೊತ್ತು, ಕ್ಲೋರೋಪ್ಲಾಸ್ಟ್ ಅನ್ನೋದು ಒಂದು ಅಂಡಾಕಾರದ ಎರಡು ಪೊರೆಯಿಂದ ಆವೃತವಾದ ರಚನೆ. ಬಟ್ ಕೆಳಮಟ್ಟದ ಈ ಸೈನೋ ಬ್ಯಾಕ್ಟೀರಿಯಾಗಳಲ್ಲಿ, ಈ ಥರದ ಪ್ರೋಕ್ಯಾರಿಯೇಟಿಕ್ ಜೀವಿಗಳಲ್ಲಿ ಚೀಲದಂಥ ಪ್ರೋಕ್ಯಾರಿಯೇಟಿಕ್ ಬ್ಯಾಕ್ಟೀರಿಯಾಗಳಲ್ಲಿ ಪೊರೆಯಿಂದಾದ ಚೀಲದಂಥ ರಚನೆಗಳಲ್ಲಿ ಪತ್ರಹರಿತ ಒಳಗೊಂಡಿದ್ದರೆ, ಯೂಕ್ಯಾರಿಯೇಟಿಕ್ ಜೀವಕೋಶಗಳು ಪ್ಲಾಸ್ಟಿಕ್ ಮತ್ತು ಪತ್ರಹರಿತನ್ನು ಹೊಂದಿವೆ ಅಂತ ಹೇಳ್ತೀವಿ. ಇಲ್ಲಿ ನಾವು ಕೋಶಭಿತ್ತಿ, ಕೋಶಪೊರೆ ಮತ್ತು ರೈಬೋಸೋಮ್ಗಳು ಇಲ್ಲಿ ನಾವು ನೋಡ್ತೀವಿ. ನ್ಯೂಕ್ಲಿಯಾಯ್ಡ್ ಪ್ರದೇಶ, ಪ್ರೋಕ್ಯಾರಿಯೇಟಿಕ್ ಜೀವಕೋಶ ಅಂತ ಇದೆ. ಇಲ್ಲಿ ಕೋಶಭಿತ್ತಿ ಇರುತ್ತೆ ಒಳಗಡೆ, ಈ ಭಾಗದಲ್ಲಿ ಕೋಶಭಿತ್ತಿ, ನೆಕ್ಸ್ಟ್ ಒಳಭಾಗದಲ್ಲಿ ಕೋಶಭಿತ್ತಿಯ ನಂತರ ಬರೋದು ಕೋಶಪೊರೆ. ನೆಕ್ಸ್ಟ್ ಇಲ್ಲಿ ರೈಬೋಸೋಮ್ಗಳು ಇರ್ತವೆ. ರೈಬೋಸೋಮ್ಗಳು ಪ್ರೋಟೀನ್ ಉತ್ಪತ್ತಿ ಮಾಡುವಂಥ ರೈಬೋಸೋಮ್ಗಳು. ಇಲ್ಲಿ ನೀವು RNA ಅಥವಾ DNA ನೋಡ್ಬೋದು. ಅದು ಸುತ್ತಲೂ ಕೋಶ ಕೇಂದ್ರದ ಪೊರೆ ಇರಲ್ಲ, ನ್ಯೂಕ್ಲಿಯರ್ ಪೊರೆ ಇರಲ್ಲ. ಅದರಿಂದ ಇದನ್ನು ಪ್ರೋಕ್ಯಾರಿಯೇಟಿಕ್ ಅಂತ ಕರಿತೀವಿ. ಗೊತ್ತಾಯ್ತು ಮಕ್ಕಳೇ? ಇದು ಕೋಶ ಕೇಂದ್ರದ ಬಗ್ಗೆ ಆಯಿತು. ಈಗ ನಾವು ಕೋಶ ದ್ರವ್ಯ ಅಥವಾ ಕೋಶ ರಸ ಅಂದರೆ ಏನು ಬಗ್ಗೆ ಕೋಶ ದ್ರವ್ಯ ಅಥವಾ ಕೋಶ ರಸ ಅಂತಲೇ ಹೇಳ್ತಾರೆ. ಮತ್ತು ಇದಕ್ಕೆ ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಈರುಳ್ಳಿ ಪೊರೆಯ ಮತ್ತು ಮಾನವನ ಗಲ್ಲಗಳ ಒಳಭಾಗದ ಜೀವಕೋಶಗಳ ತಾತ್ಕಾಲಿಕ ಸ್ಲೈಡನ್ನು ವೀಕ್ಷಿಸಿದಾಗ ನಮಗೆ ಜೀವಕೋಶದಲ್ಲಿ ಕೋಶ ಪೊರೆಯಿಂದ ಆವೃತವಾದ ವಿಶಾಲ ಪ್ರದೇಶ ಕಂಡುಬರುತ್ತದೆ. ಒಂದು ವಿಶಾಲವಾದ ಪ್ರದೇಶ ಕಂಡುಬರುತ್ತದೆ.
ಈ ಪ್ರದೇಶವು ಅತ್ಯಂತ ಕಡಿಮೆ ಪ್ರಮಾಣದ ಬಣ್ಣವನ್ನು ಪಡೆದಿರುತ್ತದೆ. ಇದಕ್ಕೆ ಕೋಶದ್ರವ್ಯ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಯಾವುದೇ ಜೀವಕೋಶವನ್ನು ನೋಡಿ, ಈ ಥರ ಒಂದು ಜೀವಕೋಶ ಇದೆ ಅಂತಂದ್ರೆ ಇಲ್ಲಿ ಕೋಶ ಕೇಂದ್ರ ಇರುತ್ತೆ ಮಧ್ಯದಲ್ಲಿ, ಅರ್ಥ ಆಯ್ತಾ? ಇದು ಕೋಶ ಪೊರೆ, ಇದು ಕೋಶ ಕೇಂದ್ರ. ಈ ಮಧ್ಯದಲ್ಲಿರುತ್ತಲ್ವಾ, ಇದಕ್ಕೆ ನಾವು ಕೋಶದ್ರವ್ಯ ಅಂತ ಕರಿತೀವಿ. ಕೋಶದ್ರವ್ಯ ಅಥವಾ ಕೋಶರಸ ಅಂತ ಕರಿತೀವಿ. ಈ ಕೋಶದ್ರವ್ಯ ಅನೇಕ ಕಣತಂಗಗಳನ್ನು ಒಳಗೊಂಡಿರ್ತವೆ. ಸೈಟೋಪ್ಲಾಸಮ್ ಅಂತ ಕರಿತೀವಿ. ಇದು ಕಡಿಮೆ ಬಣ್ಣವನ್ನು ಪಡೆದಿರುತ್ತೆ. ಇದಕ್ಕೆ ಕೋಶದ್ರವ್ಯ, ಸೈಟೋಪ್ಲಾಸಮ್ ಎಂಬ ಹೆಸರು. ಸೈಟೋಪ್ಲಾಸಮ್ ಕೋಶ ಪೊರೆಯೊಳಗಿರುವ ದ್ರವರೂಪದ ವಸ್ತು, ನೀರಿನಂತೆ ಹರಿತಾ ಇರುತ್ತೆ. ಇದು ವಿಶಿಷ್ಟ ರಚನೆಗಳಾದ ಕಣದಂಗಗಳನ್ನು ಹೊಂದಿದೆ. ಪ್ರತಿ ಕಣದಂಗವು ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತದೆ. ಅದರಲ್ಲಿ ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ ಮತ್ತು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈ ಥರದ ಕಣದಂಗಗಳಿರ್ತವೆ. ಈ ಕಣದಂಗಗಳು ಒಂದೊಂದು ಕಣದಂಗಗಳು ಒಂದು ಕೆಲಸವನ್ನು ಮಾಡ್ತವೆ. ಕಣದಂಗಗಳು ಪೊರೆಯಿಂದ ಆವೃತವಾಗಿವೆ. ನಿರ್ದಿಷ್ಟ ನ್ಯೂಕ್ಲಿಯಸ್ ಅನ್ನು ಹೊಂದಿರದ ಪ್ರೋಕ್ಯಾರಿಯೋಟಿಕ್ಗಳಲ್ಲಿ ಪೊರೆಯಿಂದ ಆವೃತವಾಗಿರುವ ಕಣದಂಗಗಳು ಕಂಡುಬರುವುದಿಲ್ಲ. ಈ ಪ್ರೋಕ್ಯಾರಿಯೋಟ್ ಬ್ಯಾಕ್ಟೀರಿಯಾಗಳಲ್ಲಿ ಈ ಪೊರೆಯಿಂದ ಆವೃತವಾದ ಕಣದಂಗಗಳು ಇರಲ್ಲ. ಗೊತ್ತಾಯ್ತಾ? ಪೊರೆ ರಹಿತ ಕಣದಂಗಗಳು ಇರ್ತವೆ, ರೈಬೋಸೋಮ್ ಅಂತ ಕಣದಂಗಗಳು ಇರ್ತವೆ. ಆದರೆ ಮೈಟೋಕಾಂಡ್ರಿಯಾ, ಈ ಕ್ಲೋರೋಪ್ಲಾಸ್ಟು, ಈ ಗಾಲ್ಗಿ ಸಂಕೀರ್ಣ ಈ ಥರದ್ದು ಇರಲ್ಲ. ಇನ್ನೊಂದು ಕಡೆ ಯೂಕ್ಯಾರಿಯೋಟಿಕ್ ಜೀವಕೋಶಗಳು ನ್ಯೂಕ್ಲಿಯರ್ ಪೊರೆ ಅಥವಾ ಪೊರೆ ಸಹಿತ ಕಣದಂಗಗಳನ್ನು ಹೊಂದಿರುತ್ತೆ. ವೈರಸ್ ಉದಾಹರಣೆಗಳನ್ನು ತೆಗೆದುಕೊಂಡು ಪೊರೆಯ ಮಹತ್ವವನ್ನು ಚಿತ್ರಿಸಬಹುದು. ವೈರಸ್ಗಳು ಯಾವುದೇ ಪೊರೆಯನ್ನು ಹೊಂದಿರುವುದಿಲ್ಲ. ಅಲ್ಲಿ ಪ್ರೋಟೀನ್ ಕವಚ ಇರುತ್ತೆ, ಅದಕ್ಕೆ ಕೋಶ ಪೊರೆ, ಅದರ ಒಳಗಡೆ ಕೋಶ ಕೇಂದ್ರ ಅದೇನೂ ಇರಲ್ಲ. ಆದ್ದರಿಂದ ಜೀವಿಗಳ ದೇಹದ ಒಳಗೆ ಪ್ರವೇಶಿಸಿ ಅವುಗಳ ಕೋಶ ವ್ಯವಸ್ಥೆಯನ್ನು ತಮ್ಮ ಸಂತಾನೋತ್ಪತ್ತಿಗೆ ಬಳಸಿಕೊಳ್ಳುವವರೆಗೂ ಅವು ಯಾವುದೇ ಜೈವಿಕ ಲಕ್ಷಣಗಳನ್ನು ತೋರ್ಪಡಿಸುವುದಿಲ್ಲ. ಅದಕ್ಕೆ ನಾವು ಅವನ್ನ ವೈರಸ್ಗಳನ್ನು ಜೀವಿಗಳು ಅಂತ ಹೇಳಲ್ಲ. ಅವಕ್ಕೆ ನಾವು ವಿಷಾಣುಗಳು ಅಥವಾ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಪಂಡಿ ಅಂತ ಹೇಳ್ತೀವಿ. ಇವತ್ತು ಕೋವಿಡ್-19 ಹರಡಲಿಕ್ಕೆ ಕಾರಣವಾದಂಥ ಏನು ಕೊರೋನಾ ವೈರಸ್ ಅಂತ ಕರಿತೀವಿ, ಇದು ಒಂದು ವೈರಸ್. ಇದು ನೋಡ್ರಿ, ಜೀವಕೋಶದ ಒಳಗಡೆ ಹೋಗಿ ಅದು ಸಂತಾನೋತ್ಪತ್ತಿ ಮಾಡೋವರೆಗೂ ಅದು ಯಾವುದೇ ಜೈವಿಕ ಲಕ್ಷಣಗಳನ್ನು ತೋರ್ಪಡಿಸಲ್ಲ. ಉದಾಹರಣೆಗೆ ಯಾರೋ ಕೋವಿಡ್ ಪೇಷೆಂಟ್ ಒಬ್ಬನು ಸೀನ್ತಾನೆ, ಕೆಮ್ತಾನೆ ಅಥವಾ ಉಗುಳ್ತಾನೆ ಅಂತ ತಿಳ್ಕೊಳ್ಳಿ. ಆ ವೈರಸ್ಗಳು ಹೊರಗಡೆ ಬರ್ತವೆ. ಹೊರಗಡೆ ಬಂದಾಗ ಅವು ಗಾಳಿಯಲ್ಲಿ ಅಥವಾ ನಮ್ಮ ಟೇಬಲ್ಗಳ ಮೇಲೆ, ಪುಸ್ತಕಗಳ ಮೇಲೆ, ಪ್ಲಾಸ್ಟಿಕ್ ಮೇಲೆ, ಸ್ಟೀಲ್ ಮೇಲೆ ಬಿದ್ದಿರ್ತವೆ. ಅವು ಅಲ್ಲಿ ನಿರ್ಜೀವವಾಗಿರ್ತವೆ ಮಕ್ಕಳು. ನಾವೇನಾದರೂ ಅಲ್ಲಿ ನಾವು ಮುಟ್ಟಿ ಅಥವಾ ಅಂಥ ಗಾಳಿಯನ್ನು ನಾವು ಸೇವಿಸಿದ್ರೆ, ಅಂಥ ಜಾಗವನ್ನು ಮುಟ್ಟಿ ನಾವು ಮೂಗನ್ನು ಮುಟ್ಕೊಂಡ್ರೆ ಅಥವಾ ಬಾಯನ್ನು ಮುಟ್ಕೊಂಡ್ರೆ ಅಥವಾ ಕಣ್ಣನ್ನು ಮುಟ್ಕೊಂಡ್ರೆ ಅವು ನಮ್ಮ ದೇಹದ ಒಳಗಡೆ ಹೋಗ್ತವೆ. ಅಲ್ಲಿ ಅವು ಜೈವಿಕ ಲಕ್ಷಣಗಳನ್ನು ತೋರ್ಪಡಿಸ್ತವೆ. ನೋಡಿರಿ ಎಷ್ಟು ಡೇಂಜರ್ ಈ ವೈರಸ್ಗಳು. ಪ್ರಾಣಿಗಳು ಅಲ್ಲ ಇವು ನಾವು ನಿರ್ಜೀವಿಗಳು ಅಲ್ಲ ಅಥವಾ ಜೀವಿಗಳು ಅಲ್ಲ ಅಂತ ಹೇಳ್ಬೋದು. ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಪಂಡಿ ಅಂತ ಹೇಳ್ಬೋದು. ಪ್ರಶ್ನೆಗಳು, ಇಲ್ಲೊಂದು ಪ್ರಶ್ನೆ ಇದೆ. ಇಲ್ಲಿ ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಜೀವಕೋಶಕ್ಕೆ ಇರುವಂಥ ವ್ಯತ್ಯಾಸ ಹೇಳಿದೆ ನೋಡಿ. ಗಾತ್ರ ಸಾಮಾನ್ಯವಾಗಿ ಸಣ್ಣದು. ಪ್ರೋಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಆ ಜೀವಕೋಶ ಗಾತ್ರದಲ್ಲಿ ಸಾಮಾನ್ಯವಾಗಿ ಸಣ್ಣದು. ಈ ಕಡೆ ಯೂಕ್ಯಾರಿಯೋಟಿಕ್ ಸಾಮಾನ್ಯವಾಗಿ ದೊಡ್ಡದು. ಎಷ್ಟು ಅಂತಲೂ ಹೇಳ್ತಾನೆ. ಸಣ್ಣದು ಅಂದರೆ ಎಷ್ಟು? 1 ರಿಂದ 10 ಮೈಕ್ರಾನ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ದೊಡ್ಡದು ಅಂದರೆ 5 ರಿಂದ 100 ಮೈಕ್ರಾನ್. ನೆಕ್ಸ್ಟ್ ಎರಡನೇದು ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿರುವುದಿಲ್ಲ. ಪ್ರೋಕ್ಯಾರಿಯೋಟಿಕ್ನಲ್ಲಿ ನ್ಯೂಕ್ಲಿಯರ್ ಪ್ರದೇಶವನ್ನು ನಾವು ನ್ಯೂಕ್ಲಿಯಾಯ್ಡ್ ನಿರ್ದಿಷ್ಟವಾಗಿ ಇರೋದಿಲ್ಲ, ಅದನ್ನು ನ್ಯೂಕ್ಲಿಯಾಯ್ಡ್ ಎಂದು ಕರೆಯುತ್ತೇವೆ. ಬರೀಬೇಕು ಮಕ್ಕಳೇ. ಎರಡನೇ ಪ್ರೋಕ್ಯಾರಿಯೋಟಿಕ್ನಲ್ಲಿ ಎರಡನೇ ಡ್ಯಾಶ್ ಇದೆಯಲ್ವಾ, ಅದು ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿರುವುದಿಲ್ಲ. ಇರೋದಿಲ್ಲ. ನ್ಯೂಕ್ಲಿಯರ್ ಪ್ರದೇಶ ಇರುತ್ತೆ, ಬಟ್ ಪೊರೆಯಿಂದ ಆವೃತವಾಗಿರಲ್ಲ. ಇಂಥದ್ದನ್ನು ನಾವು ನ್ಯೂಕ್ಲಿಯಾಯ್ಡ್ ಅಂತ ಹೇಳಿದೆ. ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಎರಡನೇದು ಇದರಲ್ಲಿ ನ್ಯೂಕ್ಯಾರಿಯೋಟಿಕ್ನಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿದೆ ಮತ್ತು ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿದೆ ಅಂತ ಹೇಳ್ಬೋದು. ಒಂದು ನ್ಯೂಕ್ಲಿಯರ್ ಪ್ರದೇಶ ಅಂದರೆ ನ್ಯೂಕ್ಲಿಯಸ್ ನಿರ್ದಿಷ್ಟವಾಗಿರುತ್ತೆ, ಅದು ಕೋಶ ಕೇಂದ್ರದ ಪೊರೆಯನ್ನು ಹೊಂದಿರುತ್ತೆ, ಆವೃತವಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ಒಂದೇ ಕ್ರೋಮೋಸೋಮನ್ನು ಹೊಂದಿದೆ. ಪ್ರೋಕ್ಯಾರಿಯೋಟಿಕ್ಗಳ ಬ್ಯಾಕ್ಟೀರಿಯಾ ನೋಡಿದ್ವಿ, ಅಲ್ಲಿ ಕ್ರೋಮೋಸೋಮ್ ಒಂದೇ ಇರುತ್ತೆ. ಬಟ್ ಇದರಲ್ಲಿ ಜೊತೆ 4 ಜೊತೆ, 5 ಜೊತೆ, 10 ಜೊತೆ, ನಮ್ಮಲ್ಲಿ 23 ಜೊತೆ ಇದೆ ಕ್ರೋಮೋಸೋಮ್ಗಳು. ಬೇರೆ ಬೇರೆ ಭಾಳಷ್ಟು ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ಗಳನ್ನು ಹೊಂದಿವೆ ಅಂತ ಹೇಳ್ಬೋದು. ಯಾವುದರಲ್ಲಿ? ಯೂಕ್ಯಾರಿಯೋಟಿಕ್ನಲ್ಲಿ. ನೆಕ್ಸ್ಟ್, ಪೊರೆ ಸಹಿತ ಕಣದಂಗಗಳು ಕಂಡುಬರುವುದಿಲ್ಲ ಅಂತ ಇದೆ.
ಪ್ರೊಕ್ಯಾರಿಯೋಟಿಕ್ನಲ್ಲಿ ಪೊರೆಸಹಿತ ಕಣದಂಗಗಳು ಯಾವ್ಯಾವು? ಪೊರೆಸಹಿತ ಕಣದಂಗಗಳು ಅಂದರೆ ಯಾವುವು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಗಾಲ್ಗಿ ಸಂಕೀರ್ಣ ಇರ್ಬೋದು, ಕ್ಲೋರೋಪ್ಲಾಸ್ಟ್ ಇರ್ಬೋದು, ರಸದಾನಿಗಳಿರ್ಬೋದು. ಅರ್ಥ ಆಯ್ತಾ? ಈ ಥರದ ಕಣದಂಗಗಳು, ಗಾಲ್ಗಿ ಸಂಕೀರ್ಣ ಇರ್ಬೋದು, ಮೈಟೋಕಾಂಡ್ರಿಯಾ ಇರ್ಬೋದು, ವೆರಿ ಇಂಪಾರ್ಟೆಂಟ್. ಈ ಥರದ ಕಣದಂಗಗಳು ಕಂಡು ಬರೋದಿಲ್ಲ ಪ್ರೊಕ್ಯಾರಿಯೋಟಿಕ್ನಲ್ಲಿ. ಯುಕ್ಯಾರಿಯೋಟಿಕ್ನಲ್ಲಿ ಪೊರೆಸಹಿತ ಕಣದಂಗಗಳು ಕಂಡು ಬರುತ್ತವೆ. ಡ್ಯಾಶ್ ಕೊಟ್ಟದಾನೆ ಅಲ್ಲಿ ಪೊರೆಸಹಿತ ಕಣದಂಗಗಳು ಕಂಡು ಬರುತ್ತವೆ ಅಂತ ಬರೀಬೋದು. ನೆಕ್ಸ್ಟ್ ಈಗ ಕಣದಂಗಗಳು ಅಂದರೆ ಏನು? ಕೋಶ ದ್ರವ್ಯ ಗೊತ್ತಾಯಿತು. ಕೋಶ ದ್ರವ್ಯದಲ್ಲಿ ಕಣದಂಗಗಳು ಇರ್ತವೆ. ಇದರಲ್ಲಿ ಕಂಡು ಬರ್ತವೆ ಕಣದಂಗಗಳು. ಕಣದಂಗಗಳು ಅಂದರೆ ಯಾವ್ಯಾವು? ಸೆಲ್ ಆರ್ಗನೆಲ್ಸ್ ಅಂತ ಹೇಳ್ತೀವಿ. ಅಂದರೆ ಕೋಶ ದ್ರವ್ಯದಲ್ಲಿ ಬರುವಂಥ ಕಣದಂಗಗಳು. ಇಲ್ಲಿ ಬರ್ತಕ್ಕಂಥದ್ದು ಯಾವುದೋ ಮೈಟೋಕಾಂಡ್ರಿಯಾ ಇರ್ಬೋದು, ಅಥವಾ ಗಾಲ್ಗಿ ಸಂಕೀರ್ಣ ಇರ್ಬೋದು, ಅಥವಾ ಇದರಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು. ಈ ಥರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು. ಇವಕ್ಕೆ ನಾವು ಕಣದಂಗಗಳು ಅಂತ ಕರಿತೀವಿ. ಈ ಕಣದಂಗಗಳು ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸಲು ಪ್ರತಿ ಜೀವಕೋಶವು ಹೊರೆಯಿಂದ ಆವೃತವಾಗಿದೆ. ಅಲ್ಲಿ ಕಣದಂಗಗಳಲ್ಲಿ ಬಹುಕೋಶೀಯ ಜೀವಕೋಶಗಳನ್ನು ಒಳಗೊಂಡಂತೆ ದೊಡ್ಡದಾದ ಮತ್ತು ಸಂಕೀರ್ಣ ಜೀವಕೋಶಗಳಿಗೆ ತಮ್ಮ ಸಂಕೀರ್ಣ ರಚನೆ ಮತ್ತು ಕಾರ್ಯಗಳನ್ನು ನಿರ್ವಹಿಸಲು ಬಹಳಷ್ಟು ರಾಸಾಯನಿಕ ಚಟುವಟಿಕೆಗಳ ಅಗತ್ಯವಿದೆ. ಈ ರೀತಿಯ ವಿಭಿನ್ನ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಜೀವಕೋಶಗಳು ಹೊರೆಸಹಿತ ಸಣ್ಣ ರಚನೆಗಳನ್ನು ಅಥವಾ ಕಣದಂಗಗಳನ್ನು ಹೊಂದಿವೆ. ನಮ್ಮ ಜೀವಕೋಶಕ್ಕೆ ಅನೇಕ ಕೆಲಸ ಆಗಬೇಕಾಗಿರುತ್ತೆ ಜೀವಕೋಶದೊಳಗಡೆ. ಆದ್ದರಿಂದ ಅವು ಹೊರೆಸಹಿತವಾದಂಥ ಕಣದಂಗಗಳನ್ನು ಹೊಂದಿರ್ತವೆ. ಕೆಲಸ ಮಾಡಲಿಕ್ಕೆ ಒಂದೊಂದು ಜೀವಕೋಶದಲ್ಲಿ ಒಂದೊಂದು ಕೆಲಸವನ್ನು ಒಂದೊಂದು ಕಣದಂಗಗಳು ಮಾಡ್ತವೆ. ಇದು ಯುಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಪ್ರೊಕ್ಯಾರಿಯೋಟಿಕ್ನಲ್ಲಿ ಕಣದಂಗಗಳು ಇರಲ್ಲ ಅಷ್ಟಾಗಿ, ರೈಬೋಸೋಮ್ ಅಷ್ಟೇ ಕಂಡುಬರುತ್ತೆ. ರಹಿತ ಕಣದಂಗಗಳು ಕಂಡುಬರ್ತವೆ. ಆದರೆ ಯುಕ್ಯಾರಿಯೋಟಿಕ್ನಲ್ಲಿ ಇದು ಅತ್ಯಂತ ಒಂದು ಪ್ರಮುಖ ವಿಶಿಷ್ಟ ಲಕ್ಷಣ ಆಗಿರುತ್ತೆ. ಇಂತಹ ಕೆಲವು ಕಣದಂಗಗಳನ್ನು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಮೂಲಕ ಮಾತ್ರ ನೋಡಬಹುದು ನಾವು. ಇವು ನಮ್ಮ ಕಾಂಪೌಂಡ್ ಮೈಕ್ರೋಸ್ಕೋಪಿಂದ ಕಾಣಲ್ಲ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಂದರೆ ಓದ್ ಪೀರಿಯಡ್ನ ತಂದಿದೆ, ಕೈಯಿಂದ ಹಿಡ್ಕೊಂಡಿರ್ತಕ್ಕಂಥದ್ದು. ಮೇಲ್ಗಡೆ ಐಪೀಸ್, ಕೆಳಗಡೆ ಒಂದು ವಸ್ತು ಮಸೂರ ಇರುತ್ತೆ. ಮೇಲ್ಗಡೆ ನೇತ್ರ ಮಸೂರ, ವಸ್ತು ಮಸೂರ. ಈ ಥರ ಮೈಕ್ರೋಸ್ಕೋಪಲ್ಲಿ ಇದನ್ನು ನೋಡೋಕ್ಕಾಗಲ್ಲ. ಕಾಂಪೌಂಡ್ ಮೈಕ್ರೋಸ್ಕೋಪ್, ಸಂಯುಕ್ತ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಕಾಣಲ್ಲ. ಅದಕ್ಕೆ ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಗಳನ್ನು ಬಳಸ್ಬೋದು. ಕ್ಲೋರೋಪ್ಲಾಸ್ಟ್ ಇವುಗಳನ್ನು ನೋಡ್ಬೇಕಂದ್ರೆ ನಾವು ನ್ಯೂಕ್ಲಿಯಸ್ನ ಬಗ್ಗೆ ಹಿಂದಿನ ಭಾಗದಲ್ಲಿ ಚರ್ಚಿಸಿದ್ದೇವೆ. ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರದ ಬಗ್ಗೆ. ಈಗ ನಾವು ಚರ್ಚಿಸುವ ಕೆಲವು ಮುಖ್ಯ ಕಣದಂಗಗಳೆಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಒಳಜೀವರಸಜಾಲ. ಎಂಡೋಪ್ಲಾಸ್ಮಿಕ್ ಅಂದರೆ ಕೋಶ ದ್ರವ್ಯದಲ್ಲಿ, ಎಂಡೋ ಅಂದರೆ ಒಳಗಡೆ, ಪ್ಲಾಸ್ಮಾ ಅಂದರೆ ಕೋಶ ದ್ರವ್ಯ, ರೆಟಿಕ್ಯುಲಮ್ ಅಂದರೆ ಅದು ಬಲೆ ರೀತಿ ಹರಡಿಕೊಂಡಿರುತ್ತೆ. ಗಾಲ್ಗಿ ಸಂಕೀರ್ಣ, ಲೈಸೋಜೋಮ್, ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಕ್ಗಳು, ರಸದಾನಿಗಳು, ಈ ಕಣದಂಗಗಳು ಒಂದು ಕೋಶದ ಕೆಲವು ನಿರ್ಣಾಯಕ ಕಾರ್ಯಗಳನ್ನು ನಿರ್ವಹಿಸುವುದರಿಂದ ಇವು ಪ್ರಮುಖವಾಗಿವೆ. ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದೇ ಕಣದಂಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾನು ಆಗಲೇ ಹೇಳಿದೆ, ಇದು ಒಂದು ಯಾವುದೇ ಒಂದು ಕೋಶಕ್ಕೆ, ಒಂದು ಜೀವಕೋಶದಲ್ಲಿ ನಿಮ್ಮ ಮಧ್ಯದಲ್ಲಿ ಕೋಶ ಕೇಂದ್ರ ಇರುತ್ತೆ. ಪ್ರಾಣಿ ಜೀವಕೋಶ ಅಂತಂದರೆ ಇದರ ಸುತ್ತಲಿಗೂ ಈ ಥರ ಕೊರೆಯಾಕಾರದಲ್ಲಿ ಈ ಥರ ಇದು ಹರಡಿಕೊಂಡಿರುತ್ತೆ. ಇದು ಕೋಶ ಪೊರೆ ತನಕನೂ ಹರಡಿರುತ್ತೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದು ಇದರ ಒಂಥರ ಚಾನಲ್ ಇದ್ದೀನಿ. ನಾವು ದೊಡ್ಡ ದೊಡ್ಡ ಡ್ಯಾಮ್ನಿಂದ ಎಲ್ಲ ನದಿಗಳಿಗೆ ಕಾಲುವೆ ಮೂಲಕ ನೀರು ಹರಿಸ್ತೀವಲ್ವಾ, ನೀರನ್ನು ಸಾಗಿಸಲಿಕ್ಕೆ ಕಾಲುವೆಗಳನ್ನು, ಪೈಪ್ಗಳನ್ನು ಮಾಡ್ಕೊಂಡಿರ್ತೀವಿ. ಉದಾಹರಣೆಗೆ ಯಾವುದೋ ಒಂದು ನಗರದಲ್ಲಿ ಕುಡಿಯುವ ನೀರಿನ ತೊಟ್ಟಿಯಿಂದ, ಉದಾಹರಣೆಗೆ ಒಂದು ಯಾವುದೋ ನೀರಿನ ಸಂಗ್ರಹದಿಂದ ಮನೆಗಳಿಗೆ ನೀರು ಸರಬರಾಜು ಮಾಡೋಕ್ಕೆ ಒಂದು ಪೈಪ್ಗಳನ್ನು ಹಾಕಿರ್ತಾರೆ. ಅಂಡರ್ಗ್ರೌಂಡ್ ಪೈಪ್ಗಳನ್ನು ಹಾಕಿರ್ತಾರೆ. ಅಂದರೆ ಈ ಒಂದು ಪೈಪ್ ವ್ಯವಸ್ಥೆ ಥರ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಕನ್ನಡದಲ್ಲಿ ಅರ್ಥ ಏನಪ್ಪ ಅಂದರೆ ಎಂಡೋ ಅಂದರೆ ಒಳಗಡೆ, ಪ್ಲಾಸ್ಮಾ ಅಂದರೆ ಕೋಶ ದ್ರವ್ಯ. ಇದರಲ್ಲಿ ಹರಡಿದ ಒಂದು ಬಲೆ ಇರುತ್ತೆ. ಉದಾಹರಣೆಗೆ ಯಾವುದೋ ಒಂದು ನೀರಿನ ಕೆರೆ ನೀರಿನಲ್ಲಿ ಬಳ್ಳಿಗಳು ಹರಡಿಕೊಂಡಿರ್ತಾವಲ್ವಾ, ಹಾಗೆ ಇದು ಹರಡಿಕೊಂಡಿರುತ್ತೆ, ಬಲೆ ಥರ ಹರಡಿಕೊಂಡಿರುತ್ತೆ. ಅದಕ್ಕೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಪೊರೆಸಹಿತ ಕೊಳವೆ ಹಾಗೂ ಹಾಳೆಗಳ ಆಕಾರದ ದೊಡ್ಡ ಜಾಲ. ಇದು ಉದ್ದನೆಯ ಕೊಳವೆಯಂತೆ ಅಥವಾ ದುಂಡಾದ ಅಥವಾ ಆಯತಾಕಾರದ ಚೀಲಗಳಂತೆ ಕಾಣುತ್ತದೆ.
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನು ಆವರಿಸಿದ ಪೊರೆಯ ರಚನೆಯು ಕೋಶ ಪೊರೆಯಂತೆಯೇ ಇರುತ್ತದೆ. ಕೋಶ ಪೊರೆ ಥರನೇ ಇರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಎರಡು ವಿಧ, ಒಂದು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ RER ಅಂತ ಕರಿತೀವಿ. ಇನ್ನೊಂದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸಾಫ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ SER ಅಂತ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಎರಡು ವಿಧ. ಇದರ ಮೇಲೆ ರೈಬೋಸೋಮ್ಗಳು ಇರ್ತವೆ. ರೈಬೋಸೋಮ್ಗಳು ಅಂತಂದ್ರೆ ಇದಕ್ಕೆ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ ಅಥವಾ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದಕ್ಕೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ RER ಅಂತ ಕರಿತೀವಿ. ಈ ಕಡೆ ಈ ರೈಬೋಸೋಮ್ಗಳು ಇರಲ್ಲ, ಅದಕ್ಕೆ ನಾವು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅದಕ್ಕೆ ಕನ್ನಡದಲ್ಲಿ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಂಗ್ಲಿಷ್ನಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಅಂದರೆ S, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ SER ಅಂತ ಎರಡು ವಿಧವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು ಕಂಡುಬರುತ್ತವೆ. ರೆಟಿಕ್ಯುಲಮ್ನ ಮೇಲ್ಮೈ ರೈಬೋಸೋಮ್ ಕಣಗಳು ಅಂಟಿಕೊಂಡಿರುವುದರಿಂದ ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ ಒರಟಾಗಿ ಕಾಣಿಸುತ್ತವೆ. ಅದಕ್ಕೆ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ರೈಬೋಸೋಮ್ಗಳು ಎಲ್ಲ ಕ್ರಿಯಾಶೀಲ ಜೀವಕೋಶಗಳಲ್ಲಿದ್ದು ಪ್ರೋಟೀನ್ ಉತ್ಪಾದನೆಯ ಸ್ಥಳಗಳಾಗಿವೆ. ರೈಬೋಸೋಮ್ಗಳು ಎದಕ್ಕೆ ಬೇಕು ನಮಗೆ? ರೈಬೋಸೋಮ್ಗಳು ಸಣ್ಣ ಸಣ್ಣ ಕಣಗಳು. ಈ ರೈಬೋಸೋಮ್ಗಳು ಏನು ಕೆಲಸ ಮಾಡ್ತವೆ ಅಂದರೆ ಪ್ರೋಟೀನ್ ಉತ್ಪತ್ತಿ ಮಾಡ್ತವೆ. ಇವುಗಳಿಗೆ ನಾವು ರೈಬೋಸೋಮ್ ಅಂತ ಕರಿತೀವಿ. ಈ ರೈಬೋಸೋಮ್ ಕೆಲಸ ಏನಪ್ಪಾ ಅಂದ್ರೆ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ. ಇವು ಪ್ರೋಟೀನ್ ಉತ್ಪತ್ತಿ ಮಾಡ್ತವೆ. ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ಗಳನ್ನ ತಯಾರಿಸ್ತಾ ಇರ್ತವೆ ರೈಬೋಸೋಮ್ಗಳು. ಈ ಪ್ರೋಟೀನ್ ಉತ್ಪಾದನೆಯ ಸ್ಥಳ ಅಂತ ಹೇಳ್ತೀವಿ. ಹೀಗಾಗಿ ಈ ಪ್ರೋಟೀನನ್ನು ಅವಶ್ಯಕತೆ ಇರುವ ಜೀವಕೋಶಗಳಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೂಲಕ ಇದು ಕಳಿಸಲಾಗುತ್ತದೆ. ನಮ್ಮ ದೇಹಕ್ಕೆ ಈ ಉತ್ಪತ್ತಿಯಾದಂಥ ಪ್ರೋಟೀನನ್ನು ಜೀವಕೋಶದ ಎಲ್ಲ ಭಾಗಕ್ಕೆ ಸರಬರಾಜು ಮಾಡೋದು ಯಾವುದಪ್ಪ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಪ್ರೋಟೀನನ್ನು ಉತ್ಪತ್ತಿ ಮಾಡೋದು ಯಾವುದು ಅಂದರೆ ರೈಬೋಸೋಮ್, ಅದನ್ನು ಸಾಗಿಸೋದು ಯಾವುದಪ್ಪ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತೀವಿ. ಈ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದ ಚಟುವಟಿಕೆಗಳಿಗೆ ಅವಶ್ಯಕವಾಗಿ ಬೇಕಾದ ಕೊಬ್ಬಿನ ಅಥವಾ ಲಿಪಿಡ್ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿ ಪ್ರೋಟೀನ್ ಉತ್ಪತ್ತಿ ಆದರೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಏನು ಉತ್ಪತ್ತಿ ಆಗುತ್ತೆ ಅಂದರೆ ಪ್ರೋಟೀನ್ ಮತ್ತು ಕೊಬ್ಬು ಉತ್ಪತ್ತಿ ಆಗುತ್ತೆ. ಅದು ಎಲ್ಲೆಲ್ಲಿ ಏನೇನು ಬೇಕು ಅದನ್ನು ಸರಬರಾಜು ಮಾಡೋದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೆಲಸ. ಈ ಕೆಲವು ಪ್ರೋಟೀನ್ ಲಿಪಿಡ್ ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗುತ್ತದೆ. ಈ ಪ್ರಕ್ರಿಯೆಯನ್ನು ನಾವು ಪೊರೆಯ ಜೈವಿಕ ಉತ್ಪಾದನೆ, ಮೆಂಬ್ರೇನ್ ಬಯೋಜೆನಿಸಿಸ್ ಅಂತ ಕರಿತೀವಿ. ಯಾವುದೇ ಒಂದು ಕಣದಂಗ ಉತ್ಪತ್ತಿ ಆತಂದರೆ ಅದಕ್ಕೊಂದು ಪೊರೆ ಬೇಕು. ಆ ಪೊರೆ ಏನು ಉತ್ಪತ್ತಿ ಆಗುತ್ತೆ ಅಂದರೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಅಲ್ಲಿ ನಮಗೆ ಪ್ರೋಟೀನ್ ಮತ್ತು ಕೊಬ್ಬು ಉತ್ಪತ್ತಿ ಆಗುತ್ತೆ. ಅದು ಪೊರೆಯನ್ನು ಮಾಡುತ್ತೆ. ಇದನ್ನು ನಾವು ಜೈವಿಕ ಉತ್ಪಾದನೆ, ಪೊರೆಯ ಜೈವಿಕ ಉತ್ಪಾದನೆ, ಮೆಂಬ್ರೇನ್ ಬಯೋಜೆನಿಸಿಸ್ ಅಂತ ಕರಿತೀವಿ. ಇನ್ನು ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ ಕಿಣ್ವಗಳಂತೆ ಮತ್ತು ಹಾರ್ಮೋನ್ಗಳಂತೆ ಕಾರ್ಯನಿರ್ವಹಿಸುತ್ತವೆ. ವಿವಿಧ ಜೀವಕೋಶಗಳಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಭಿನ್ನವಾಗಿ ಕಂಡುಬಂದರೂ ಯಾವಾಗಲೂ ಒಂದು ಜಾಲ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಒಂದು ಜಾಲ ವ್ಯವಸ್ಥೆ, ಒಂದು ನೆಟ್ವರ್ಕ್ ಟೈಪ್, ಒಂದು ನೆಟ್ ಜಾಲ ಅಂತಂದರೆ ಒಂದು ಬಲೆ, ಒಂದು ನೆಟ್ ಥರ. ಇದು ನಾವು ಇಂಟರ್ನೆಟ್ ಅಂತ ಕರಿತೀವಿ. ಎಲ್ಲ ಕಡೆಗೆ ಕನೆಕ್ಷನ್ ಇರುತ್ತಲ್ವಾ ಆ ರೀತಿ. ಹೀಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒಂದು ಮುಖ್ಯ ಕಾರ್ಯವೆಂದರೆ ಕೋಶ ದ್ರವ್ಯದ ವಿವಿಧ ಭಾಗಗಳ ನಡುವೆ ಅಥವಾ ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ನ ನಡುವೆ ವಸ್ತುಗಳ, ಮುಖ್ಯವಾಗಿ ಪ್ರೋಟೀನ್ಗಳ ಅಥವಾ ಲಿಪಿಡ್, ಕೊಬ್ಬು ಮತ್ತು ಆಗಲೇ ಹೇಳಿದ್ದೀನಿ ಇಲ್ಲಿ ಪ್ರೋಟೀನ್ ಮತ್ತು ಲಿಪಿಡ್ ಇವುಗಳನ್ನು ಸಾಗಾಣಿಕೆ ಮಾಡಲಿಕ್ಕೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರಮುಖ ಪಾತ್ರ, ಸಾಗಾಣಿಕೆ ಸಂಪರ್ಕ ಕಲ್ಪಿಸುವುದಾಗಿದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಇನ್ನೊಂದು ಕಾರ್ಯವೆಂದರೆ ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟು ನಿರ್ಮಿಸುವ ಮೂಲಕ ಕೋಶದಲ್ಲಿ ನಡೆಯುವ ಜೀವರಾಸಾಯನಿಕ ಕ್ರಿಯೆಗಳಿಗೆ ಮೇಲ್ಮೈಯನ್ನು ಒದಗಿಸುತ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದಲ್ಲಿ ಕೋಶ ದ್ರವ್ಯದಲ್ಲಿ ಹರಡಿಕೊಂಡಿರುತ್ತೆ ಮತ್ತು ಅದು ಒಂದು ಕೋಶಕ್ಕೆ ಒಂದು ರಿಜಿಡಿಟಿಯನ್ನು ಕೊಡುತ್ತೆ, ಒಂದು ಆಕಾರವನ್ನು ಕೊಡುತ್ತೆ ಮತ್ತು ಒಂದು ಆಧಾರ ಚೌಕಟ್ಟು
ಒಂದು ಫ್ರೇಮ್ ವರ್ಕ್ ಅಂತ ಹೇಳ್ತೀವಿ, ಆಧಾರ ಚೌಕಟ್ಟನ್ನು ನಿರ್ಮಿಸುವ ಕೆಲಸ ಮಾಡುತ್ತೆ. ನಂತರ ಇದು ಕಶೇರುಕ ಪ್ರಾಣಿಗಳ ಯಕೃತ್ತಿನ ಜೀವಕೋಶಗಳಲ್ಲಿ ಕಂಡುಬರುವ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನೇಕ ವಿಷವಸ್ತುಗಳು ಮತ್ತು ಔಷಧಗಳ ನಂಜನ್ನು ನಿವಾರಿಸಿ ದುರ್ಬಲಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಇಲ್ಲಿ ಸಸ್ಯ ಜೀವಕೋಶ ಗುಣಧರ್ಮಗಳು. ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶಕ್ಕೆ ಏನು ವ್ಯತ್ಯಾಸ ಅಂದರೆ, ಸಸ್ಯ ಜೀವಕೋಶದಲ್ಲಿ ಒಂದು ಕೋಶ ಕೇಂದ್ರ ಮಧ್ಯದಲ್ಲಿರಲ್ಲ, ಸೈಡಿಗೆ ತಳ್ಳಲ್ಪಟ್ಟಿರುತ್ತೆ. ಮಧ್ಯದಲ್ಲಿ ದೊಡ್ಡದಾದಂಥ ಒಂದು ರಸದಾನಿ ಇರುತ್ತೆ ಮತ್ತು ಕೋಶ ಭಿತ್ತಿ ಇರುತ್ತೆ. ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರಲ್ಲ. ಸಸ್ಯ ಜೀವಕೋಶಕ್ಕೆ ಅಂದರೆ ಈ ಥರ ಮೇಲ್ಗಡೆ ದಪ್ಪದಾದ ಕೋಶ ಭಿತ್ತಿ ಇರುತ್ತೆ. ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುತ್ತೆ, ಮೂಲೆಯಲ್ಲಿ ದಪ್ಪ ದಪ್ಪ ಇರುತ್ತೆ, ಕೋಶ ಭಿತ್ತಿ ಇರುತ್ತೆ. ನಂತರ ಈ ಕೋಶ ಕೇಂದ್ರ ಇಲ್ಲಿ ತಳ್ಳಲ್ಪಟ್ಟಿರುತ್ತೆ ಈ ರೀತಿ. ಇಲ್ಲಿ ಒಂದು ರಸದಾನಿ ಅಂತ ದೊಡ್ಡದಾದಂತಹ ಒಂದು ಆಹಾರ ರಸದಾನಿ, ಆಹಾರ ಸಂಗ್ರಹಿಸಲಿಕ್ಕೆ ರಸದಾನಿ ಇರುತ್ತೆ. ಉಳಿದಂತೆ ಎಲ್ಲ ಅಂಗಗಳು ಸೇಮ್, ಬಟ್ ಇದರಲ್ಲಿ ಕ್ಲೋರೋಪ್ಲಾಸ್ಟ್ಗಳಿರುತ್ತೆ. ಕ್ಲೋರೋಪ್ಲಾಸ್ಟ್ ಸಸ್ಯಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇರ್ತವೆ ಜಾಸ್ತಿ. ಯಾಕಂದರೆ ಹಸಿರು ಈಗ ನೋಡ್ತೀವಿ ನೀವು, ಸಸ್ಯಗಳು ಹಸಿರಾಗಿರ್ತವೆ, ಯಾಕಂದರೆ ಇಲ್ಲಿ ಕ್ಲೋರೋಪ್ಲಾಸ್ಟ್ಗಳಿರ್ತವೆ. ನೆಕ್ಸ್ಟ್ ಈಗ ಸಸ್ಯ ಜೀವಕೋಶ ನೋಡಿದ್ವಿ. ಈಗ ಗಾಲ್ಗಿ ಸಂಕೀರ್ಣ ಅಂದರೆ ಏನು ಮಾಡಿದ್ವಿ, ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಮತ್ತೆ ಈ ಕೋಶ ಕೇಂದ್ರದಲ್ಲಿ ಕಂಡುಬರುವ ಇನ್ನೊಂದು ಕಣದಂಗ ಯಾವುದಪ್ಪ ಅಂತಂದ್ರೆ ಅದನ್ನು ನಾವು ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಗಾಲ್ಗಿ ಸಂಕೀರ್ಣ. ಗಾಲ್ಗಿ ಸಂಕೀರ್ಣ ಇದು ಸಹ ಜೀವಕೋಶದಲ್ಲಿ ಕಂಡುಬರುವಂಥ ಒಂದು ಭಾಗ ಆಗಿದೆ. ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ ನಾವು. ಈ ಗಾಲ್ಗಿ ಸಂಕೀರ್ಣ ಹೇಗಿರುತ್ತೆ ಅಂದರೆ ಒಂಥರ ಒಂದರ ಮೇಲೆ ಒಂದು ಚೀಲ ಹುಟ್ಟಿದಂತೆ. ನಾವು ಚೀಲದ ರಾಶಿಯನ್ನು ಒಂದರ ಮೇಲೆ ಒಂದು ಹಾಕಿದಾಗ ಯಾವ ಥರ ಕಾಣಿಸುತ್ತೋ ಈ ಥರ ಗಾಲ್ಗಿ ಸಂಕೀರ್ಣ ಇರುತ್ತೆ. ಗಾಲ್ಗಿ ಅಂತಕ್ಕಂಥವ್ರು ಇದನ್ನು ಕಂಡುಹಿಡಿದ್ರು, ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊದಲ ಬಾರಿಗೆ ವಿವರಣೆ ನೀಡಿದ ವಿಜ್ಞಾನಿ ಕ್ಯಾಮಿಲೋ ಗಾಲ್ಗಿ ಅಂತ. ಇದನ್ನು ಕಂಡುಹಿಡಿದಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದರೆ ಕ್ಯಾಮಿಲೋ ಗಾಲ್ಗಿ ಅಂತ. ಅವ್ರ ನೆನಪಿಗೋಸ್ಕರ ಇದಕ್ಕೆ ಗಾಲ್ಗಿ ಸಂಕೀರ್ಣ ಅಂತ ಹೆಸರಿಟ್ಟಿದ್ದಾರೆ. ಈ ಪೊರೆಯಿಂದ ಆವೃತವಾದ ಚೀಲಗಳಂತೆ ಇದ್ದು ಸರಿಸುಮಾರು ಸಮಾಂತರವಾಗಿ ಇದು ಬಣವೆಯಂತೆ ಜೋಡಿಸಲ್ಪಟ್ಟಿರುತ್ತೆ. ಬಣವೆ ಅಂದರೆ ಒಂದರ ಮೇಲೆ ಒಂದು ಹುಲ್ಲಿನ ಹೊರೆಗಳನ್ನು ಹಾಕಿದಾಗ ಒಂದು ಬಣವೆ ಆಗುತ್ತಲ್ವಾ, ಆ ರೀತಿ. ಅಥವಾ ಚೀಲಗಳನ್ನು ಒಟ್ಟಿದಾಗ, ಈಗ ಅಕ್ಕಿ ಮೂಟೆಗಳನ್ನು ಒಟ್ಟಿದಾಗ ಹೆಂಗೆ ಒಂದರ ಮೇಲೆ ಒಂದು ಮೇಲೆ ಕುತ್ಕೊಂತವೋ ಆ ರೀತಿ ಜೋಡಿಸಲ್ಪಟ್ಟಿದೆ. ಇವುಗಳನ್ನು ಸಿಸ್ಟರ್ ಎನ್ನುವರು. ಇವುಗಳಿಗೆ ನಾವು ಸಿಸ್ಟರ್ ಅಂತ ಕರಿತೀವಿ. ಸಿಸ್ಟರ್ ಅಂತ ಕರೀತಾರೆ. ಈ ಗಾಲ್ಗಿ ಸಂಕೀರ್ಣದ ಪೊರೆಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆಗಳೊಂದಿಗೆ ಸಂಪರ್ಕ ಹೊಂದಿದ್ದು ಸಂಕೀರ್ಣ ಕೋಶ ಪೊರೆಯ ವ್ಯವಸ್ಥೆಯ ಇನ್ನೊಂದು ಭಾಗವನ್ನು ನಿರ್ಮಿಸುತ್ತವೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ವಸ್ತುವನ್ನು ಪ್ಯಾಕ್ ಮಾಡಿ, ಈ ಗಾಲ್ಗಿ ಸಂಕೀರ್ಣದ ಕೆಲಸ ಏನು ಅಂತ ಸರಿಯಾಗಿ ಕಲಿಸ್ಕೊಳ್ಳಿ. ಈಗ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೆಲಸ ಏನು ಅಂತ ಗೊತ್ತಾಯಿತು. ಅಲ್ಲಿ ಉತ್ಪತ್ತಿಯಾಗುವ ಪ್ರೋಟೀನ್ ಮತ್ತು ಕೊಬ್ಬನ್ನು ಎಲ್ಲ ಕಡೆಗೂ ಸರಬರಾಜು ಮಾಡುವ ಕೆಲಸವನ್ನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡುತ್ತೆ. ಒಳಜೀವರಸ ಜಾಲ ಅಂತ ಕರೀತಾರೆ ಕನ್ನಡದಲ್ಲಿ, ಕೊಟ್ಟಿಲ್ಲ ಬುಕ್ಕಲ್ಲಿ. ನೆಕ್ಸ್ಟ್ ಇದರಲ್ಲಿ ಗಾಲ್ಗಿ ಸಂಕೀರ್ಣದ ಪಾತ್ರ ಏನು ಅಂದರೆ ಪ್ಯಾಕ್ ಮಾಡೋದು, ಪ್ಯಾಕೇಜಿಂಗ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ವಸ್ತುವನ್ನು ಪ್ಯಾಕ್ ಮಾಡಿ ಕೋಶದ ಒಳಭಾಗ ಮತ್ತು ಹೊರಭಾಗದ ಹಲವಾರು ಗುರಿ ಅಂಗಗಳಿಗೆ ಗಾಲ್ಗಿ ಸಂಕೀರ್ಣದ ಮೂಲಕ ರವಾನಿಸುತ್ತದೆ. ಗಾಲ್ಗಿ ಸಂಕೀರ್ಣದ ಮೂಲಕ ಇದು ರವಾನಿಸುತ್ತದೆ. ವಸ್ತುಗಳ ಸಂಗ್ರಹಣೆ ಮತ್ತು ಸುಧಾರಣೆ, ಪ್ಯಾಕ್ ಮಾಡುವಿಕೆ ಗಾಲ್ಗಿ ಸಂಕೀರ್ಣದ ಪ್ರಮುಖ ಕಾರ್ಯವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಸರಳ ಸಕ್ಕರೆಯ ಅಣುಗಳಿಂದ ಸಂಕೀರ್ಣ ಸಕ್ಕರೆಯ ಅಣುಗಳು ಗಾಲ್ಗಿ ಸಂಕೀರ್ಣದಲ್ಲಿ ಉಂಟಾಗುವುದು. ಸರಳ ಸಕ್ಕರೆಯ ಅಣುಗಳಿಂದ, ಉದಾಹರಣೆಗೆ ಗ್ಲೂಕೋಸ್ ಅಂತ ಕರಿತೀವಿ, ಅದರಿಂದ ಸಂಕೀರ್ಣ ಸಕ್ಕರೆ ಅಂದರೆ ಪಿಷ್ಟದ ಉತ್ಪತ್ತಿ, ಈ ಥರದ ಕಾರ್ಯವನ್ನು ಇದು ಮಾಡುತ್ತೆ. ಗಾಲ್ಗಿ ಸಂಕೀರ್ಣವು ಲೈಸೋಜೋಮ್ಗಳ ನಿರ್ಮಾಣದಲ್ಲೂ ಪಾತ್ರ ವಹಿಸುತ್ತದೆ. ಲೈಸೋಜೋಮ್ಗಳು ಅಂದರೆ ಏನು ಅಂತ ಗೊತ್ತು ಮಕ್ಕಳೇ. ಇದಕ್ಕೆ ಆತ್ಮಹತ್ಯಾ ಸಂಚಿಗಳು ಅಂತ ಕರಿತೀವಿ. ಅದರಲ್ಲಿ ಅನೇಕ ಕಿಣ್ವಗಳಿರ್ತವೆ, ಒಂಥರ ಪ್ಯಾಕೆಟ್, ಅದು ಕಿಣ್ವಗಳಿಂದ ಕೂಡಿದ ಪ್ಯಾಕೆಟ್, ಎಂಜೈಮ್ಸ್ ಇರ್ತವೆ. ಅದು ಯಾವುದಾದ್ರೂ ಬ್ಯಾಕ್ಟೀರಿಯಾಗಳು ನಮ್ಮ ಜೀವಕೋಶಕ್ಕೆ ಎಂಟ್ರಿ ಆದ ತಕ್ಷಣ ಆ ಪ್ಯಾಕ್ ಬಿಚ್ಕೊಂಡ್ಬಿಡುತ್ತೆ. ಸುಸೈಡ್ ಬಾಂಬರ್ ಥರ ಯಾರಾದರೂ ಈಗ ಉಗ್ರಗಾಮಿಗಳು ಇರ್ತಾರೆ, ಈ ಮಿಲಿಟ್ರಿ ಅವರು ಅವ್ರನ್ನ ಹಿಡಿಯಕ್ಕೆ ಬಂದ ತಕ್ಷಣ ಅವರ
ಸ್ಫೋಟಿಸ್ಕೊಳ್ತಾರೆ, ಅವ್ರ ಜೊತೆಗೆ ಅದರ ಜೊತೆಗೆ ಅವ್ರನ್ನೂ ಸಾಯಿಸ್ತಾರೆ. ಆ ಥರ ಇದೆ. ಯಾವುದಾದ್ರೂ ಬ್ಯಾಕ್ಟೀರಿಯಾ ವೈರಸ್ಗಳು ಜೀವಕೋಶಕ್ಕೆ ಬಂತು ಅಂದರೆ ಅದನ್ನು ನಾಶ ಮಾಡೋಕ್ಕೋಸ್ಕರ ಜೀವಕೋಶವನ್ನೇ ನಾಶ ಮಾಡುತ್ತೆ ಲೈಸೋಜೋಮ್. ಆ ಥರ ಲೈಸೋಜೋಮ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಕೆಮಿಲೋ ಗಾಲ್ಗಿಯ ಬಗ್ಗೆ ಕೊಟ್ಟಿದ್ದಾರೆ ಮೇಲೆ ನೋಡ್ಕೊಳ್ಳಿ. ನೆಕ್ಸ್ಟ್ ಲೈಸೋಸೋಮ್ಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ಈಗ ಗಾಲ್ಗಿ ಸಂಕೀರ್ಣ ಆಯಿತು. ನೆಕ್ಸ್ಟ್ ಮೂರನೇದು ಲೈಸೋಸೋಮ್. ಇದು ಒಂದು ಕಣದಂಗ. ಇದು ದುಂಡಾಕಾರದಲ್ಲಿ ಈ ಥರ ಇರುತ್ತೆ. ಇದರಲ್ಲಿ ಎಂಜೈಮ್ಗಳಿರ್ತವೆ. ಇದು ಕೊರೆಯಿಂದ ಆಗಿರುತ್ತೆ. ಇದರಲ್ಲಿ ದೇಹದ ಒಳಗಡೆ ಲಯಕಾರಕ ಕಿಣ್ವಗಳನ್ನು ಹೊಂದಿರುತ್ತೆ ಲೈಸೋಜೋಮ್. ಲೈಸೋಜೋಮ್ಗಳು ಜೀವಕೋಶದ ತ್ಯಾಜ್ಯ ವಿಲೇವಾರಿ ಮಾಡುವ ಒಂದು ವಿಧದ ವ್ಯವಸ್ಥೆ. ಲೈಸೋಜೋಮ್ಗಳು ಜೀವಕೋಶದಲ್ಲಿರಬಹುದಾದ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿಬಿಡುತ್ತವೆ. ನೋಡಿ, ಅಲ್ಲಿ ಸವೆದಂಥ ಕಣದಂಗಗಳನ್ನು ಮತ್ತು ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡೋದ್ರಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು ಜೀವಕೋಶವನ್ನು ಸ್ವಚ್ಛವಾಗಿಬಿಡುತ್ತೆ. ಮತ್ತು ಬ್ಯಾಕ್ಟೀರಿಯಾ ಕಣದಂತಹ ಆಹಾರದ ಕಣಗಳಂತಹ ಪರಕೀಯ ವಸ್ತುಗಳು ಹಾಗೂ ವಯಸ್ಸಾದ ಕಣದಂಗಗಳ ಅಂತ್ಯವು ಲೈಸೋಜೋಮ್ನಲ್ಲಿ ಆಗುತ್ತದೆ. ಅಲ್ಲಿ ಅವುಗಳನ್ನು ಲೈಸೋಜೋಮ್ಗಳು ಸಣ್ಣ ಸಣ್ಣ ಕಣಗಳಾಗಿ ವಿಭಜಿಸುತ್ತವೆ. ಲೈಸೋಜೋಮ್ಗಳು ಈ ಕಾರ್ಯವನ್ನು ನಿರ್ವಹಿಸಬಲ್ಲವು, ಏಕೆಂದರೆ ಅವುಗಳಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದ್ದು ಅವು ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವ ಸಾಮರ್ಥ್ಯ ಹೊಂದಿವೆ. ಲಯಕಾರಕ ಕಿಣ್ವಗಳಿಂದ ಕೂಡಿರ್ತವೆ ಇವು. ಅದಕ್ಕೆ ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ, ಉದಾಹರಣೆಗೆ ಜೀವಕೋಶವು ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಸೋಜೋಮ್ಗಳು ಒಡೆದು ಕಿಣ್ವಗಳು ತಮ್ಮದೇ ಜೀವಕೋಶವನ್ನು ಜೀರ್ಣಿಸುತ್ತವೆ. ಆದ್ದರಿಂದ ಲೈಸೋಜೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯುತ್ತಾರೆ. ರಚನೆಯ ಬಗ್ಗೆ ಹೇಳುವುದಾದರೆ ಲೈಸೋಜೋಮ್ಗಳು ಪೊರೆಸಹಿತ ಚೀಲದಂತಿರುವ ಕಣದಂಗಗಳಾಗಿದ್ದು ಒಳಗೆ ಜೀರ್ಣಕಾರಕ ಕಿಣ್ವಗಳಿಂದ ತುಂಬಿಕೊಂಡಿರುತ್ತವೆ. ಈ ಕಿಣ್ವಗಳು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಉತ್ಪತ್ತಿಯಾಗುತ್ತವೆ. ಆದ್ದರಿಂದ ಇವಕ್ಕೆ ಲಯಕಾರಕವಾಗಿರುವುದರಿಂದ ಇವಕ್ಕೆ ಆತ್ಮಹತ್ಯಾ ಸಂಚಿಗಳು ಅಂತ ಕರೀತಾರೆ. ಆತ್ಮಹತ್ಯಾ ಸಂಚಿ ಅಂದರೆ ಒಂದು ಪ್ಯಾಕ್. ಆತ್ಮಹತ್ಯೆ ಅಂದರೆ ತನ್ನನ್ನೇ ತಾನು ಸ್ಫೋಟಿಸಿಕೊಳ್ಳೋದು. ಉದಾಹರಣೆ ಯಾವುದಾದ್ರೂ ವಯಸ್ಸಾದ ಜೀವಕೋಶಗಳಿದ್ದರೆ ಅವ್ರು ನಾಶ ಮಾಡೋದು. ಈ ಥರದ ಯಾವುದಾದ್ರೂ ಬ್ಯಾಕ್ಟೀರಿಯಾಗಳು ಶಿಲೀಂಧ್ರಗಳು ಅಟ್ಯಾಕ್ ಆಗಿದ್ದರೆ ಜೀವಕೋಶಕ್ಕೆ, ಅವಾಗ ಈ ಜೀವಕೋಶವನ್ನೇ ನಾಶ ಮಾಡಿಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ನಮಗೆ ಗೊತ್ತು, ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದ ಬಗ್ಗೆ ಗೊತ್ತು ಮಕ್ಕಳೇ ನಿಮಗೆ. ಮೈಟೋಕಾಂಡ್ರಿಯಾ ಶಕ್ತಿ ಉತ್ಪಾದನೆಯ ಕೇಂದ್ರ ಅಂತ ಕರಿತೀವಿ ಇದನ್ನು. ಮೈಟೋಕಾಂಡ್ರಿಯಾಕ್ಕೆ ಶಕ್ತಿ ಉತ್ಪಾದನೆಯ ಕೇಂದ್ರ. ಮೈಟೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರವಾಗಿದೆ. ಜೀವದ ಉಳಿಯುವಿಕೆಗೆ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಮೈಟೋಕಾಂಡ್ರಿಯಾವು ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಣುವಿನಲ್ಲಿ ರೂಪದಲ್ಲಿ ಬಿಡುಗಡೆಯಾಗುತ್ತದೆ. ATPಯನ್ನು ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿ ಉತ್ಪತ್ತಿಯಾಗುತ್ತೆ. ಅದು ATP ರೂಪದಲ್ಲಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ಶಕ್ತಿ ಉತ್ಪತ್ತಿಯಾಗುತ್ತೆ. ಇದನ್ನು ಚಲಾವಣೆಯಲ್ಲಿರುವ ನಾಣ್ಯ ಅಂತ ಕರಿತೀವಿ ನಾವು. ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಕರೆನ್ಸಿ ಇದ್ದಂಗೆ ಇರುತ್ತೆ. ಎನರ್ಜಿ ಕರೆನ್ಸಿ. ಉದಾಹರಣೆಗೆ ನಾವು ಊಟ ಮಾಡಿದ್ದೀವಿ, ಎನರ್ಜಿ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ. ಆ ಎನರ್ಜಿ ನಾವು ಕೆಲಸ ಮಾಡಿದಂಗೆ ಎನರ್ಜಿ ಖಾಲಿ ಆಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪತ್ತಿಯಾಗಿದ್ದು ಆ ATP ರೂಪದಲ್ಲಿ ಇರುತ್ತೆ. ಇದನ್ನು ಎನರ್ಜಿ ಕರೆನ್ಸಿ ಅಂತ ಕರಿತೀವಿ. ಉದಾಹರಣೆಗೆ ಮೊಬೈಲಿಗೆ ಕರೆನ್ಸಿ ಹಾಕ್ತೀರಿ, ಮಾತಾಡ್ತೀರಿ, ಕರೆನ್ಸಿ ಖಾಲಿ ಆಗ್ತಾ ಹೋಗುತ್ತೆ. ಹಾಗೆ ನಮಗೆ ATP ಇರುತ್ತೆ. ಇಲ್ಲಿ ಹೊಸ ರಾಸಾಯನಿಕ ಸಂಯುಕ್ತಗಳು ಉಂಟು ಮಾಡುವ ಮತ್ತೊಂದು ಯಾಂತ್ರಿಕ ಕೆಲಸವನ್ನು ನಿರ್ವಹಿಸಲು ATP ರೂಪದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಮೈಟೋಕಾಂಡ್ರಿಯಾವು ಜೋಡಿ ಪೊರೆಯಿಂದ ಆವೃತವಾಗಿದೆ. ಹೊರಗಿನ ಪೊರೆಯ ಅನೇಕ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿದ್ದು ಒಳಗಿನ ಪೊರೆಯು ಆಳವಾದ ಮಡಿಕೆಗಳನ್ನು ಹೊಂದಿದೆ. ATPಯಿಂದ ಆಗುವ ರಾಸಾಯನಿಕ ಕ್ರಿಯೆಗಳಿಗೆ ವಿಶಾಲವಾದ ಮೇಲ್ಮೈಯನ್ನು ಇದು ಒದಗಿಸುತ್ತದೆ. ಒಳಗಡೆ ಕೃಷ್ಣೆ ಅಂತ ಇರುತ್ತೆ, ಈ ಥರ ಇರುತ್ತೆ ಮೈಟೋಕಾಂಡ್ರಿಯಾ. ಎರಡು ಪದಗಳನ್ನು ಹೊಂದಿದ್ದು ಒಳಭಾಗದಲ್ಲಿ ಈ ರೀತಿ ಮಡಿಕೆಗಳಿರ್ತವೆ. ಇವಕ್ಕೆ ಕೃಷ್ಣೆ ಗೊತ್ತಾಯ್ತಾ? ಈ ಥರ ಒಂದು ಮೈಟೋಕಾಂಡ್ರಿಯಾ ಎರಡು ಪೊರೆಯಿಂದ ಕೂಡಿರುತ್ತೆ. ಮೈಟೋಕಾಂಡ್ರಿಯಾ ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರೋದ್ರಿಂದ ನೋಡ್ರಿ ಅವುಗಳನ್ನು ವಿಶಿಷ್ಟ ಕಣದಂಗಗಳು ಅಂತ ಕರಿತೀವಿ. ನೋಡ್ರಿ ಮೈಟೋಕಾಂಡ್ರಿಯಾಗಳು ತನ್ನದೇ ಆದ ವಿಶೇಷವಾದ DNA ಹೊಂದಿರುತ್ತೆ. ತನ್ನದೇ ಆದ DNA ಹೊಂದಿರುವ ಕಣದಂಗಗಳು ಯಾವುವು ಅಂತ ಹೇಳಿದಾಗ ಮೈಟೋಕಾಂಡ್ರಿಯಾ ಅಂತ ಹೇಳಬೇಕು. ತನ್ನದೇ ಆದ DNA ಹೊಂದಿರುವ ಒಂದು ವಿಶೇಷವಾದ ಕಣದಂಗ. ಆದ್ದರಿಂದ ಮೈಟೋಕಾಂಡ್ರಿಯಾಗಳು
ವರ್ಣತಂತುಗಳು ತಮ್ಮದೇ ಕೆಲವು ಪ್ರೋಟೀನ್ಗಳನ್ನು ಸಂಶ್ಲೇಷಿಸುತ್ತವೆ. ತಮಗೆ ಬೇಕಾದ ಪ್ರೋಟೀನನ್ನು ಅವು ಅಲ್ಲಿ ಸಂಶ್ಲೇಷಣೆ ಮಾಡ್ತವೆ. ನೆಕ್ಸ್ಟ್ ಪ್ಲಾಸ್ಟಿಕ್ಗಳು ಅಂತ ಕಂಡುಬರ್ತವೆ. ಪ್ಲಾಸ್ಟಿಕ್ಗಳು ಇವು ಸಸ್ಯಗಳಲ್ಲಿ ಮಾತ್ರ ಕಂಡುಬರ್ತವೆ. ಪ್ಲಾಸ್ಟಿಕ್ಗಳು ನೀವು ಕ್ಲೋರೋಪ್ಲಾಸ್ಟ್ ಅಂತ ಬಗ್ಗೆ ಕೇಳಿದರೆ ಹಸಿರು ಬಣ್ಣದ ಒಂದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತವೆ. ಪ್ಲಾಸ್ಟಿಕ್ಗಳಲ್ಲಿ ಎರಡು ವಿಧಗಳು, ಒಂದು ಕ್ರೋಮೋಪ್ಲಾಸ್ಟ್ ಬಣ್ಣದ ಪ್ಲಾಸ್ಟಿಕ್ಗಳು ಮತ್ತು ಇನ್ನೊಂದು ಲಿಪೋಪ್ಲಾಸ್ಟ್ ಬಿಳಿ ಪ್ಲಾಸ್ಟಿಕ್ಗಳು ಅಂತ ಕರಿತೀವಿ, ಬಣ್ಣರಹಿತ ಪ್ಲಾಸ್ಟಿಕ್ಗಳು. ಈ ಕ್ಲೋರೋಫಿಲ್ಗಳಲ್ಲಿರುವ ಪ್ಲಾಸ್ಟಿಕ್ಗಳನ್ನು ಕ್ಲೋರೋಪ್ಲಾಸ್ಟ್ಗಳು ಅಂತ ಕರಿತೀವಿ. ಇವು ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರಮುಖ ಪಾತ್ರ ವಹಿಸುತ್ತದೆ. ಕ್ಲೋರೋಪ್ಲಾಸ್ಟ್ ಪತ್ರ ಹರಿತ್ತು ಅಂತ ಕರಿತೀವಲ್ಲ, ಇದೊಂದು ಕ್ರೋಮೋಪ್ಲಾಸ್ಟ್. ಇದು ಹಸಿರು ಬಣ್ಣದ ಒಂದು ಪ್ಲಾಸ್ಟಿಕ್. ಕ್ಲೋರೋಫಿಲ್ನ ಜೊತೆ ವಿವಿಧ ಹಳದಿ ಮತ್ತು ಕಿತ್ತಳೆ ಬಣ್ಣದ ವರ್ಣಕಗಳನ್ನು ಕ್ಲೋರೋಪ್ಲಾಸ್ಟ್ ಹೊಂದಿದೆ. ಲ್ಯೂಕೋಪ್ಲಾಸ್ಟ್ಗಳು ಪ್ರಾಥಮಿಕ ಕಣದಂಗಗಳಾಗಿದ್ದು ಅವುಗಳಲ್ಲಿ ವಿಶಿಷ್ಟ ಅದರಲ್ಲಿ ಪಿಷ್ಟ, ತೈಲಹನಿ ಮತ್ತು ಪ್ರೋಟೀನ್ ಸಂಗ್ರಹವಾಗಿರುತ್ತದೆ. ಇವು ಇದರಲ್ಲಿ ನಾವು ಕೆಲವು ಪ್ರೋಟಾನ್ ಪ್ಲಾಂಟ್ಗಳಲ್ಲಿ ನಾವು ನೋಡ್ಬೋದು. ಮಕ್ಕಳ ಎಲೆ ಅಲ್ಲಿ ಕೆಂಪು ಬಣ್ಣದಲ್ಲಿರುತ್ತೆ, ಹಳದಿ ಬಣ್ಣದಲ್ಲಿ ಎಲೆಗಳ ಮೇಲೆ ಚುಚ್ಚುಕ್ಕೆ ಇರುತ್ತೆ. ಅವು ಬಣ್ಣದ ಪ್ಲಾಸ್ಟಿಕ್ಗಳು ತಿಳಿ ಗುಲಾಬಿ ಬಣ್ಣದಲ್ಲಿ, ಕೆಂಪು ಬಣ್ಣದಲ್ಲಿ, ಹಸಿರು ಬಣ್ಣದಲ್ಲಿ, ಹಳದಿ ಬಣ್ಣದಲ್ಲಿ ಕಂಡು ಬರ್ತವೆ. ಈ ಉದಾಹರಣೆಗೆ ಹೂವಿನ ದಳಗಳಲ್ಲಿ ಆ ಹೂವಿನ ಬಣ್ಣಕ್ಕೆ ಸಂಬಂಧಪಟ್ಟ ಉದಾಹರಣೆಗೆ ಯಾವುದೋ ಒಂದು ದಾಸವಾಳದವು ಅಲ್ಲಿ ಕೆಂಪು ಬಣ್ಣದ ಪ್ಲಾಸ್ಟಿಕ್ಗಳಿರ್ತವೆ. ಈ ರೀತಿ ಎಲೆಗಳಲ್ಲೂ ಸಹ ಪ್ಲಾಸ್ಟಿಕ್ಗಳನ್ನು ನಾವು ಕಾಣಬಹುದು. ಪ್ಲಾಸ್ಟಿಕ್ಗಳ ಒಳಗಿನ ರಚನೆಯು ಪೊರೆಗಳಿಂದಾದ ಅಸಂಖ್ಯಾತ ಪದರಗಳನ್ನು ಹೊಂದಿದ್ದು ಸ್ಟ್ರೋಮಾ ಎಂದು ಕರೆಯಲ್ಪಡುವ ಮಾತೃಕೆಯಲ್ಲಿ ಇವೆ. ಪ್ಲಾಸ್ಟಿಕ್ಗಳ ಹೊರರಚನೆಯಲ್ಲಿ ಮೈಟೋಕಾಂಡ್ರಿಯಾವನ್ನು ಹೋಲುತ್ತದೆ. ಮೈಟೋಕಾಂಡ್ರಿಯಾದಂತೆ ಪ್ಲಾಸ್ಟಿಕ್ಗಳು ತಮ್ಮದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿವೆ. ಪ್ಲಾಸ್ಟಿಕ್ಗಳು ಸಹ ತಮ್ಮದೇ ಆದಂಥ DNA ಹೊಂದಿವೆ. ಹೇಗಿರ್ತವೆ ನೋಡೋಕ್ಕೆ ಸೇಮ್ ಹೊರಗಡೆ ಮೈಟೋಕಾಂಡ್ರಿಯಾ ಥರ ಇರ್ತವೆ ಇವೆ. ನಂತರ ಇದರಲ್ಲಿ ಗ್ರಾಮ ಮತ್ತು ಸ್ಟ್ರೋಮಾ ಈ ಥರದ ಮಡಿಕೆಗಳಿವೆ. ಗ್ರಾಮ ಮತ್ತು ಸ್ಟ್ರೋಮಾ ಅಂತ ಕರೀತಾರೆ. ಈ ಮಡಿಕೆಗಳಿರುವಂಥ ಜಾಗವನ್ನು ನಾವು ಗ್ರಾಮ ಅಂತ ಕರಿತೀವಿ, ಉಳಿದಂಥ ಭಾಗವನ್ನು ಸ್ಟ್ರೋಮಾ ಅಂತ ಕರಿತೀವಿ. ಗ್ರಾಮ ಮತ್ತು ಸ್ಟ್ರೋಮಾ ಭಾಗವನ್ನು ಹೊಂದಿರುತ್ತೆ ಪ್ಲಾಸ್ಟಿಕ್. ಇದು ಎರಡು ಪದರಗಳಿಂದ ಬರುತ್ತೆ. ಇದು ವಿಶೇಷವಾಗಿ ತನ್ನದೇ ಆದ DNA ಅನ್ನು ಹೊಂದಿರುತ್ತೆ. ಮೈಟೋಕಾಂಡ್ರಿಯಾ ಮತ್ತು ಈ ಪ್ಲಾಸ್ಟಿಕ್ಗಳು ತಮ್ಮದೇ ಆದ DNA ಅನ್ನು ಹೊಂದಿರ್ತವೆ. ನೆಕ್ಸ್ಟ್ ರಸದಾನಿಗಳು ಅಂತ ಬರ್ತವೆ. ಲಾಸ್ಟ್ ರಸದಾನಿಗಳು. ರಸದಾನಿಗಳು ಸಸ್ಯಗಳಲ್ಲಿ, ಇವು ಪ್ರಾಣಿಗಳಲ್ಲೂ ಸಸ್ಯಗಳಲ್ಲೂ ಕಂಡುಬರುತ್ತವೆ. ಘನ ಅಥವಾ ದ್ರವ ವಸ್ತುಗಳ ಸಂಗ್ರಹ ಚೀಲಗಳು ಜೀವಕೋಶದಲ್ಲಿ ಕಂಡುಬರುವ ರಸದಾನಿಗಳು ಗಾತ್ರದಲ್ಲಿ ಚಿಕ್ಕವಾಗಿರುತ್ತವೆ. ಆದರೆ ಸಸ್ಯ ಜೀವಕೋಶದಲ್ಲಿ ಅತಿ ದೊಡ್ಡ ರಸದಾನಿಗಳು ಕಂಡುಬರುತ್ತವೆ. ಕೆಲವು ಸಸ್ಯ ಜೀವಕೋಶದ ಕೇಂದ್ರ ಭಾಗದ ರಸದಾನಿ ಜೀವಕೋಶದ ಗಾತ್ರದ 50% 90% ಭಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ಸಸ್ಯ ಜೀವಕೋಶ ನೋಡಿದಾಗ ದೊಡ್ಡದಾದಂಥ ರಚನೆ ಕಂಡುಬರ್ತವೆ ರಸದಾನಿಗಳು. ಯಾಕಂದರೆ ನಮಗೆ ಅವು ಆಹಾರವನ್ನು ಸ್ಟಾಕ್ ಮಾಡಿಟ್ಕೊಳ್ಳೋಕ್ಕೆ, ಮತ್ತು ನಾವು ಕಲ್ಮಶಗಳನ್ನು ಹೊರಗಾಗ್ತಿರ್ತೀವಿ. ಸಸ್ಯಗಳು ನಮ್ಮಷ್ಟು ಜಾಸ್ತಿ ಹೊರಗಾಗಲ್ಲ, ಆ ರಸದಾನಿಗಳನ್ನು ಸಂಗ್ರಹಿಸ್ಕೊಳ್ತವೆ ಸಸ್ಯಗಳು. ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುವ ರಸದಾನಿಗಳು ಸಸ್ಯ ರಸದಿಂದ ತುಂಬಿಕೊಂಡು ಜೀವಕೋಶಕ್ಕೆ ಉಬ್ಬಿದ ರಚನೆ, ಟರ್ಜಿಡಿಟಿ ಅಥವಾ ಬಿಗಿತ, ರಿಜಿಡಿಟಿ ನೀಡುತ್ತವೆ. ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾದ ಅನೇಕ ವಸ್ತುಗಳು ರಸದಾನಿಯಲ್ಲಿ ಸಂಗ್ರಹಿತವಾಗುತ್ತವೆ. ಅವುಗಳೆಂದರೆ ಅಮೈನೋ ಆಮ್ಲಗಳು, ಸಕ್ಕರೆ, ವಿವಿಧ ಸಾವಯವ ಆಮ್ಲಗಳು ಮತ್ತು ಪ್ರೋಟೀನ್. ಅಮೀಬಾದಂತಹ ಏಕಕೋಶ ಜೀವಿಗಳಲ್ಲಿ ಆಹಾರ ರಸದಾನಿಯು ಅಮೀಬಾ ಸೇವಿಸುವಂತಹ ಆಹಾರ ವಸ್ತುಗಳನ್ನು ಹೊಂದಿರುತ್ತದೆ. ಇನ್ನು ಕೆಲವು ಏಕಕೋಶೀಯ ಜೀವಿಗಳಲ್ಲಿ ವಿಶೇಷ ರಸದಾನಿಗಳು ನೀರಿನ ಅಧಿಕ ಅಂಶ ಮತ್ತು ವ್ಯರ್ಥ ಪದಾರ್ಥಗಳನ್ನು ಜೀವಕೋಶದಿಂದ ಹೊರಹಾಕುತ್ತವೆ. ಅದು ಸಂಕುಚಿತ ರಸದಾನಿ ಅಂತ ಇರುತ್ತೆ. ಆಹಾರ ರಸದಾನಿ ಮತ್ತು ಸಂಕುಚಿತ ರಸದಾನಿ, ಅದು ಅದರ ದೇಹದಿಂದ ಈ ವಸ್ತುಗಳನ್ನು ಹೊರಗಾಕಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹೀಗೆ ಪ್ರತಿಯೊಂದು ಜೀವಕೋಶವು ತನ್ನ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ, ಈ ಪ್ರಶ್ನೆಗಳನ್ನು ಬರೀಬೇಕು ಮಕ್ಕಳೇ. ಹೀಗೆ ಪ್ರತಿ ಜೀವಕೋಶವು ತನ್ನದೇ ಪೊರೆಗಳನ್ನು ಮತ್ತು ಕಣದಂಗಗಳನ್ನು ನಿರ್ದಿಷ್ಟ ರೀತಿಯಲ್ಲಿ ವ್ಯವಸ್ಥೆಗೊಳ್ಳುವುದರ ಮೂಲಕ ತನ್ನದೇ ಆದ ರಚನೆ ಮತ್ತು ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಗಳಿಸಿಕೊಳ್ಳುತ್ತದೆ. ಹೀಗೆ ಜೀವಕೋಶವು ಮೂಲಭೂತ ರಚನಾ ವ್ಯವಸ್ಥೆಯನ್ನು ಹೊಂದಿದೆ. ಇದು ಉಸಿರಾಟ, ಪೋಷಣೆ ಪಡೆಯುವಿಕೆ, ತ್ಯಾಜ್ಯ ಪದಾರ್ಥಗಳ ವಿಸರ್ಜನೆ ಮತ್ತು ಹೊಸ ಪ್ರೋಟೀನ್ಗಳ ಸಂಶ್ಲೇಷಣೆಯಂಥ ಕೆಲಸಗಳನ್ನು ನಿರ್ವಹಿಸಲು ಜೀವಕೋಶಕ್ಕೆ ನೆರವಾಗುತ್ತದೆ. ಹೀಗೆ ಜೀವಕೋಶವು ಜೀವಿಗಳ ಮೂಲಭೂತ ರಚನಾತ್ಮಕ ಘಟಕವಾಗಿದೆ. ಇದು ಜೀವಕೋಶದ ಮೂಲಭೂತ ಕಾರ್ಯನಿರ್ವಾಹಕ ಘಟಕವೂ ಸಹ ಆಗಿದೆ. ಆದ್ದರಿಂದ ನಾವು ಜೀವಕೋಶವನ್ನು ಜೀವದ ಒಂದು ದೇಹದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತ ಹೇಳ್ತೀವಿ. ರಚನೆಯ ಘಟಕನೂ ಆಗಿದೆ. ಜೀವಕೋಶಗಳಿಂದ ಜೀವಿಗಳ ದೇಹ ಮಾಡಲ್ಪಟ್ಟಿದೆ ಮತ್ತು
ಎಲ್ಲ ಕಾರ್ಯಗಳು ಅಲ್ಲೇ ನಡೀತವೆ. ಅದಕ್ಕೆ ಕಾರ್ಯನಿರ್ವಾಹಕ ಘಟಕ ಅಂತಲೂ ಸಹ ಕರಿತೀವಿ ಜೀವಕೋಶವನ್ನು. ಅರ್ಥ ಆಯ್ತಾ ಮಕ್ಕಳೇ? ಅದರಿಂದ ಇದನ್ನು ಜೀವದ ಮೂಲ ಘಟಕ ಅಂತ ಕರಿತೀವಿ ಜೀವಕೋಶವನ್ನು. ನೋಡಿದ್ದೀವಿ ನೀವು ಸಸ್ಯ ಮತ್ತು ಪ್ರಾಣಿ ಜೀವಕೋಶವನ್ನು. ಇಲ್ಲಿಗೆ ಈ ಪಾಠ ಮುಗಿಯಿತು. ಪ್ರಶ್ನೆ ಕ್ವಶನ್ ಆನ್ಸರ್ಗಳನ್ನು, ಅಭ್ಯಾಸದ ಕ್ವಶನ್ಗಳನ್ನು ಮತ್ತು ಪಾಠದ ಪ್ರಶ್ನೆಗಳನ್ನು ನೀವು ಬರೀಬೇಕು. ಇಲ್ಲಿಗೆ ಈ ಪಾಠವನ್ನು